ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತೀರ್ಥರ ಆರಾಧನಾ ಅಂಗವಾಗಿ ಹರಿದಾಸರು ಕಂಡ ಜಯತೀರ್ಥರು ಎಂಬತಕ್ಕಂತಹ ಶೀರ್ಷಿಕೆಯಲ್ಲಿ ನಿನ್ನೆಯಿಂದ ನಾವು ರಾಯರ ಸನ್ನಿಧಾನದಲ್ಲಿ, ನರಸಿಂಹದೇವರ ಪ್ರಾಣದೇವರ ಸನ್ನಿಧಾನದಲ್ಲಿ ಯಥಾಮತಿ ಯಥಾಶಕ್ತಿ ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಹರಿದಾಸರುಗಳು ಯಾವ ರೀತಿಯಲ್ಲಿ ಜಯತೀರ್ಥರನ್ನು ನೋಡಿದ್ದಾರೆ, ಹರಿದಾಸರು ಕಂಡ ಜಯತೀರ್ಥರು, ದಾಸರು ಹೇಗೆ ವರ್ಣನೆ ಮಾಡಿದ್ದಾರೆ ಜಯತೀರ್ಥರನ್ನ ಅಂತಕ್ಕಂತಹ ವಿಷಯ ಎಲ್ಲ ದಾಸರಾಯರು ಕೂಡ ಬಹುಶಃ ಯತಿಗಳು ಹೇಗೆ ವರ್ಣನೆ ಮಾಡಿದ್ದಾರೆ ನಿನ್ನೆ ನೋಡಿದ್ವಿ ನಾವು. ಆ ಜಯತೀರ್ಥರ ನಂತರ ಬಂದಿರತಕ್ಕಂತಹ ಏನು ಯತಿಗಳಿದ್ದಾರೆ ಇವರೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಜಯತೀರ್ಥರನ್ನು ಸ್ತೋತ್ರವಾಗಿದ್ದಾರೆ. ವ್ಯಾಸರಾಜರು, ವಾದಿರಾಜರು, ರಘುತ್ತಮ ಸ್ವಾಮಿಗಳು, ವಿಜಯೀಂದ್ರರು, ರಾಯರು, ವಾದೀಂದ್ರ ತೀರ್ಥರು, ವಿಷ್ಣು ತೀರ್ಥರು, ಬಿದರಳ್ಳಿ ಶ್ರೀನಿವಾಸ ತೀರ್ಥರು, ಇವರೆಲ್ಲ ಹೇಗೆ ವರ್ಣನೆ ಮಾಡಿದ್ದಾರೆ ಜಯತೀರ್ಥರನ್ನ ತಮ್ಮ ಗ್ರಂಥಗಳಲ್ಲಿ, ಶ್ಲೋಕಗಳಲ್ಲಿ ಅಂತ ನಾವು ನಿನ್ನೆ ನೋಡಿದ್ವಿ. ಅದೇ ರೀತಿಯಲ್ಲಿ ದಾಸರು ಕೂಡ, ಹರಿದಾಸರು ಕೂಡ ಜಯತೀರ್ಥರನ್ನ ತಮ್ಮ ಕೃತಿಗಳಲ್ಲಿ ಅಮೋಘವಾಗಿ ವರ್ಣನೆ ಮಾಡಿದ್ದಾರೆ. ವ್ಯಾಸರಾಜರು, ವಾದಿರಾಜರು ಈ ಎರಡೂ ಕಡೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಅವರು ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯದಲ್ಲಿ ಚಂದ್ರಿಕಾದಿ ಗ್ರಂಥಗಳು ಬರೆಯುವ ಕಾಲಕ್ಕೆ ಜಯತೀರ್ಥರನ್ನ ಸಂಸ್ಕೃತದಲ್ಲಿ ಹೊಗಳಿದ್ದಾರೆ. ದೇವನಾಮಗಳನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಕನ್ನಡ ಭಾಷೆಯಲ್ಲಿ ಅವರನ್ನು ಕೊಂಡಾಡಿದ್ದಾರೆ. ಹಾಗಾಗಿ ಅವರಿಗೆ ಸವ್ಯಸಾಚಿಗಳು, ಎರಡೂ ಭಾಷೆಯಲ್ಲಿ ಕೊಂಡಾಡಿರ್ತಕ್ಕಂಥವರು. ಅದರಲ್ಲಿ ಮುಖ್ಯವಾಗಿ ವ್ಯಾಸರಾಜರು, ವಾದಿರಾಜ ಸ್ವಾಮಿಗಳು. ಇಬ್ಬರ ಶೈಲಿಯೂ ಕೂಡ ಬಹಳ ವ್ಯತ್ಯಾಸ ಇದೆ ದೇವನಾಮಗಳನ್ನು ನಾವು ನೋಡಿದಾಗ. ವ್ಯಾಸರಾಜರು ಖಂಡನ ಗ್ರಂಥಗಳನ್ನು ಬರೀತಕ್ಕಂಥವರು, ಅಂದರೆ ಪರಮತ ನಿರಾಕರಣೆ ಮಾಡಿ ಬೇರೆಯವರು ಹೇಳತಕ್ಕಂತಹ ವಿಷಯಗಳು ಅದು ವೇದಕ್ಕೆ ಸಹಕಾರಿಯಾಗಿಲ್ಲ ಅಥವಾ ವೇದಕ್ಕೆ ಅನುಕೂಲವಾಗಿಲ್ಲ, ಸೂತ್ರಕ್ಕೆ ಅನುಕೂಲವಾಗಿಲ್ಲ, ಸೂತ್ರಕ್ಕೆ ವಿರುದ್ಧವಾಗಿದೆ, ವೇದಕ್ಕೆ ವಿರುದ್ಧವಾಗಿದೆ, ಹಾಗೆ ಹೇಳಬಾರದು. ಇದೇ ಖಂಡನ ಅಂದರೆ ಇನ್ನೇನಿಲ್ಲ. ಹೀಗೆ ಮಾಡತಕ್ಕಂತಹ ಒಂದು ಪ್ರವೃತ್ತಿ ವ್ಯಾಸರಾಜರು. ಅದು ಚಂದ್ರಿಕಾ ಆಗಿರ್ಬೋದು, ನ್ಯಾಯಾಮೃತ ಆಗಿರ್ಬೋದು, ತರ್ಕತಾಂಡವ ಆಗಿರ್ಬೋದು, ಮಂದಾರ ಮಂಜರಿ ಆಗಿರ್ಬೋದು, ವೇದೋಜ್ಜೀವನ ಆಗಿರ್ಬೋದು,
ಹಾಗಾಗಿ ಅವರಿಗೆ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಶೈಲಿ, ಒಬ್ಬೊಬ್ಬರಿಗೆ ಒಂದೊಂದು ಶೈಲಿ ಇರುತ್ತೆ. ದಾಸರಲ್ಲೂ ಅಷ್ಟೇ, ನೀವು ಸೂಕ್ಷ್ಮವಾಗಿ ಗಮನಿಸಿರಿ. ಪುರಂದರದಾಸರ ದೇವನಾಮಗಳ ಶೈಲಿ ಬೇರೆ, ವಿಜಯದಾಸರ ದೇವನಾಮಗಳ ಶೈಲಿ ಬೇರೆ, ಕನಕದಾಸರ ಶೈಲಿ ಬೇರೆ, ಜಗನ್ನಾಥದಾಸರ ಶೈಲಿ ಬೇರೆ, ಗೋಪಾಲದಾಸರ ಶೈಲಿ ಬೇರೆ. ವಿಷಯ ಎಲ್ಲ ಒಂದೇ, ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ಪಂಚವೇದ ತಾರತಮ್ಯ. ಅದನ್ನು ಹೇಳೋ ರೀತಿ, ಅದನ್ನು ನಿರೂಪಣೆ ಮಾಡತಕ್ಕಂಥ ವಿಧಾನ ಅದು ಬೇರೆ ಥರ ಇರುತ್ತೆ. ವ್ಯಾಸರಾಜರು ಖಂಡನ ಗ್ರಂಥಗಳನ್ನು ಬರೆದಿರೋದರಿಂದ ಅದೇ ಗುಂಗು ಹಂಗೆ ವರ್ಣನೆ ಮಾಡ್ತಾರೆ. ಜಯತೀರ್ಥರನ್ನ ವರ್ಣನೆ ಮಾಡೋ ಕಾಲಕ್ಕೆ ಮೊನ್ನೆ ನೋಡಿದ್ವಿ ನಾವು ಆ ದೇವರನಾಮ, ಎರಡೇ ಎರಡು ನುಡಿಗಳನ್ನು ನೋಡಿದ್ವಿ. ಬಹಳ ಸುಂದರ ದೇವರನಾಮ, ಮೇಲಿಂದ ಮೇಲೆ ಮೆಲುಕು ಹಾಕ್ತಾ ಇರಬೇಕದು. ನೆನ್ನೆ ಒಂದು ನೋಡಿದ್ವಿ, ಇವತ್ತು ಅದನ್ನು ಪೂರ್ತಿ ನೋಡೋಣ. ಕಡು ಗರ್ಜಿಸುವ ಕೇಸರಿಯಂತೆ ನಿಮ್ಮ ವಾದ ಗಡನೆಯ ಕೇಳುತ್ತ ನುಡಿ ಮುಂದೋಡದೆ, ಗಡಗಡ ನಡುಗುತ್ತ ಮಾಯ್ಗಳು ಅಡವಿಯಲಡಗೊರು ನಿಮ್ಮ ಭೀತಿಯಲ್ಲಿ ಎದುರಾರೈ ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ. ಮದನ ಗೋಪಾಲನ ಪ್ರಿಯ ಜಯರಾಯ, ಎದುರಾರೈ ಗುರುವೇ ಸಮರಾರೈ. ಅವರ ಗ್ರಂಥಗಳನ್ನು ನೋಡಿದಾಗ ಹಿಂಗೆ ಗೊತ್ತಾಗ್ತದೆ. ಜಯತೀರ್ಥರನ್ನು ವರ್ಣನೆ ಮಾಡ್ತಾರೆ ವ್ಯಾಸರಾಜರು. ಯಾರು ನಿಮಗೆ ಎದುರು, ಯಾರು ನಿಮಗೆ ಸಮರು. ಆರೈ ಹೇಳ್ತಾ ಇದ್ದಾರೆ ಅವರು, ಎದುರಾರೈ ನಿಮಗೆ ಸಮರಾರೈ. ನಿಮ್ಮೆದುರಿಗೆ ನಿಂತ್ಕೊಂಡು ವಾದ ಮಾಡ್ತಕ್ಕಂಥವ್ರು ಯಾರು, ವಾಕ್ಯಾರ್ಥದಲ್ಲಿ ನಿಮಗೆ ಸರಿಸಮರಾಗಿರ್ತಕ್ಕಂಥವ್ರು ಯಾರು, ಪರವಾದಿಗಳಲ್ಲಿ ಅಂತರ್ಥ. ಯಾರು? ಯಾರಿಲ್ಲ. ನಕೋಪಿ. ಯಾಕೆ? ನಿನ್ನೆ ನಾವು ನೋಡಿದ್ವಿ, ಮದನ ಗೋಪಾಲನ ಪ್ರಿಯ ಜಯರಾಯ, ಮದನ ಗೋಪಾಲನ ಪ್ರಿಯ ಜಯರಾಯ, ಎದುರಾರೈ. ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರರಾಗಿರ್ತಕ್ಕಂಥವರು ನಮ್ಮ ಸ್ವಾಮಿ ಇದ್ದಾನಲ್ಲ, ಅವರ ಕಲರ್ಚಿತವಾಗಿರ್ತಕ್ಕಂಥ ಗೋಪಾಲಕೃಷ್ಣ ಏನಿದ್ದಾನೆ, ಅವನಿಗೆ ಅತ್ಯಂತ ಪ್ರೀತಿಕರರಾಗಿರ್ತಕ್ಕಂತಹ ಹೇ ಜಯರಾಯರೇ, ಹೇ ಗುರುಗಳೇ, ಯಾರು ನಿಮಗೆ ಎದುರು, ಯಾರು ನಿಮಗೆ ಸಮರು. ಆ ಎಲ್ಲ ನುಡಿಗಳಲ್ಲಿ ಜಯತೀರ್ಥರ ಒಂದೊಂದು ಗುಣಗಳನ್ನು ವರ್ಣನೆ ಮಾಡ್ಕೊಂಡು ಬಂದಿದ್ದಾರೆ. ಏನು ನಿಮ್ಮ ಜಯತೀರ್ಥರಲ್ಲಿ ಅಷ್ಟೊಂದು ವಿಶೇಷ ಏನು, ಅವರಿಗೆ ಎದುರು ಯಾರೂ ಇಲ್ಲ, ಸಮರು ಯಾರೂ ಇಲ್ಲ ಅಂತ ನೀವು ಪ್ರತಿಜ್ಞೆ ಮಾಡಿದ್ರಲ್ಲ. ಯಾವತ್ತೂ ಕೂಡ ಈ ದೇವರನಾಮದಲ್ಲಿ ಪ್ರಾರಂಭದಲ್ಲಿರುತ್ತಲ್ಲ ಪಲ್ಲವಿ, ಅದನ್ನು ಪ್ರತಿಜ್ಞಾ ಭಾಗ ಅಂತ ಕರೀತಾರೆ ನಮ್ಮಲ್ಲಿ. ಏನು ಹೇಳಬೇಕು ಅಂತ ಹೊರಟಿದ್ದಾರೆ ವ್ಯಾಸರಾಜರು, ಅದನ್ನು ಪಲ್ಲವಿ. ನಮ್ಮ ಶಾಸ್ತ್ರದಲ್ಲೂ ಹಾಗೆ ಇರುತ್ತೆ. ಏನು ಹೇಳಬೇಕು ಅಂತ ಪ್ರತಿಜ್ಞೆ ಮಾಡ್ತಾರಲ್ಲ, ಅದಕ್ಕೆ ನಿಮ್ಮ ದಾಸ ಸಾಹಿತ್ಯದಲ್ಲಿ ಪಲ್ಲವಿ ಅಂತ ಕರೀತಾರೆ. ಈಗ ಒಂದೀಪೆ ನಿನಗೆ ಗಣನಾಥ, ಮೊದಲು ಒಂದೀಪೆ ನಿಮಗೆ ಗಣನಾಥ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಅವರು. ಮೊದಲು ನಿನಗೆ ನಮಸ್ಕಾರ ಮಾಡ್ತೀನಿ. ಆ ಪ್ರತಿಜ್ಞೆಯನ್ನ ಸಮರ್ಥನೆ ಮಾಡೋಕ್ಕೋಸ್ಕರವಾಗಿ ಉಳಿದ ನುಡಿಗಳೆಲ್ಲ ಇರುತ್ತೆ. ಅದಕ್ಕೆ ಕಾರಣ ಕೊಡ್ತಾರೆ, ಇದನ್ನು ಅನುಪಲ್ಲವಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಹಿಂಗೆ ಕೆಲವು ಕಡೆ ಅನುಪಲ್ಲವಿ ಇರುತ್ತೆ, ಕೆಲವು ಕಡೆ ಅನುಪಲ್ಲವಿ ಇರಲ್ಲ. ಪಲ್ಲವಿ ಪ್ರತಿಜ್ಞಾ ಭಾಗ, ಅನುಪಲ್ಲವಿ ಎನ್ನುವುದು ಅದಕ್ಕೆ ಕಾರಣ, ಹೇತು. ಆ ಕೆಳಗಡೆ ಇರ್ತಕ್ಕಂಥದ್ದೆಲ್ಲ ಪ್ರತಿಜ್ಞೆಯನ್ನ ವಿವರಿಸುವ ಭಾಗ. ಹಾಗಾಗಿ ಎಲ್ಲ ದೇವರ ನಾಮಗಳಲ್ಲಿ ಹಿಂಗೆ ನೋಡಿಕೊಂಡು ಬಂದಾಗ ಮೊದಲು ದಾಸರಾಯರು ಪ್ರತಿಜ್ಞೆ ಮಾಡಿಬಿಡ್ತಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ,
ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಯಾಕೆ ಕರೀತಾ ಇದ್ದೀರಾ ನೀವು ಅವ್ರನ್ನ ಅಂತ ಕೇಳಿದಾಗ, ಸೌಭಾಗ್ಯ, ಸಮೀಚೀನವಾಗಿರ್ತಕ್ಕಂತಹ ಭಾಗ್ಯ ದೇವತೆ ನೀನು, ಅದಕ್ಕೆ ನಿನ್ನನ್ನು ಕರೀತಾ ಇದ್ದೀವಿ. ಅದು ಹೇತು ಭಾಗ, ಪ್ರತಿಜ್ಞಾ ಭಾಗ. ನಮ್ಮ ಮನೆಗೆ ಬಾ, ನೀನು ಇಂಥವಳಾದ್ದರಿಂದ ನಮ್ಮ ಮನೆಗೆ ಬಾ. ಅದನ್ನೆಲ್ಲ ವರ್ಣನೆ ಅದು ಮುಂದೆ ಅವರವರ ಯಥಾಶಕ್ತಿ ನುಡಿಗಳು. ಎಲ್ಲ ಕಡೆನೂ ಹಿಂಗೆ ಇರೋದು. ಜಯವಾಯು ಹನುಮಂತ, ಜಯ ಭೀಮ ಬಲವಂತ, ಜಯ ಪೂರ್ಣಮತಿವಂತ, ಜಯ ಸಲಹೋ ಸಂತ. ಇದೆಲ್ಲ ಪ್ರತಿಜ್ಞಾ ಭಾಗ. ನಿಮಗೆ ಜಯವಾಗಲಿ. ವಾಯು ಮೂಲ ರೂಪ, ಹನುಮಂತ ರೂಪ, ಭೀಮಸೇನ ದೇವರೂಪ, ಪೂರ್ಣಪ್ರಜ್ಞ ರೂಪ. ನೀವು ಜಯಶೀಲರಾಗಿರಿ, ನೀವು ಜಯವಂತರು. ಯಾಕೆ? ಈ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡ್ರಿ. ಮೂರು ನುಡಿಗಳ ವಿಸ್ತಾರನೆ ಅದು ಮೇಲಿನ ಪ್ರತಿಜ್ಞಾ ಭಾಗದ ಪೂರ್ಣಾಂಶ. ಕಡೆಗೆ ಕನ್ಕ್ಲೂಷನ್, ಅಂಕಿತ ಇರ್ತಕ್ಕಂಥ ಭಾಗ ಇದೆಯಲ್ಲ, ಅದು ಉಪಸಂಹಾರ ಭಾಗ. ಹಂಗೆ ವ್ಯಾಸರಾಜರು ಜಯತೀರ್ಥರನ್ನು ಕೊಂಡಾಡೋ ಕಾಲಕ್ಕೆ ನಿಮಗೆ ಎದುರಾರು, ನಿಮಗೆ ಸಮರಾರು, ಯಾರೂ ಇಲ್ಲ ಅಂತ ಅರ್ಥ. ಅದು ಶಾಸ್ತ್ರೀಯ ವಿಷಯ. ಅದು ಹಂಗೆ ಬರಬೇಕು, ಶಾಸ್ತ್ರದಲ್ಲಿ ಹಂಗೆ ಬರ್ತಾರೆ. ನಕೋಪಿ, ಯಾರೂ ಇಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡಿದ್ವಿ ನಾವು. ಇದೆಲ್ಲದಕ್ಕೆ ಕಾರಣ ಏನು? ಯಾಕೆ ಎದುರಿಲ್ಲ ಜಯತೀರ್ಥರಿಗೆ? ಯಾಕೆ ಸಮರಿಲ್ಲ ಅಂದರೆ, ಮದನ ಗೋಪಾಲನ ಪ್ರಿಯ ಜಯರಾಯ, ಭಗವಂತನಿಗೆ ಅತ್ಯಂತ ಪ್ರೀತಿಕರರಾಗಿರ್ತಕ್ಕಂಥವರು ನೀವು. ಯಾರನ್ನ ಭಗವಂತ ಸ್ವೀಕಾರ ಮಾಡಿಬಿಡ್ತಾನೆ, ಯಾರನ್ನ ಇವನು ನನ್ನೋನು ಅಂತ ತಗೊಂಡ್ಬಿಡ್ತಾನೆ ಭಗವಂತ, ಅವರನ್ನ ಮೇಲೆ ಹತ್ತಿಸ್ಬಿಡ್ತಾನೆ ಭಗವಂತ. ಭಗವಂತನಿಗೆ ಪ್ರೀತಿ ಪಾತ್ರರಾಗಬೇಕು ನಾವು. ನಾವಾಗಿ ನಾವೇ ಪ್ರಸಿದ್ಧಿ ಹೊಂದುತ್ತೀವಿ ಅಂದರೆ ಖಂಡಿತ ಹೊಂದೋದಿಲ್ಲ. ನಮ್ಮನ್ನ ಭಗವಂತ ಮೇಲೆ ತಗೊಂಡು ಹೋಗಬೇಕು. ಹಾಗಾಗಿ ಭಗವಂತನಿಗೆ ನೀವು ಅತ್ಯಂತ ಪ್ರೀತಿಕರರಾದ್ದರಿಂದ ನೀವು ಸರಿ ಸಾಟಿ ರಹಿತರು. ನಿಮ್ಮ ಎದುರಿಗೆ ಯಾರೂ ನಿಂತ್ಕೊಳ್ಳೋದಿಲ್ಲ. ಯಾಕೆ? ಈಗ ಒಂದೊಂದೇ ಕಾರಣ ಕೊಡಿ. ಇದು ಎಕ್ಸ್ಪ್ಲನೇಷನ್ ಅಂತ ಕರೀತಾರೆ. ನಮ್ಮ ಶಾಸ್ತ್ರದಲ್ಲಿ ಹೆಂಗೆ ಇರೋದು, ಆ ದೇವನಾಮನು ಹಂಗೆ ಇರೋದು. ಒಟ್ಟು ಪ್ರತಿಜ್ಞೆ ಮಾಡಿಬಿಟ್ರು. ಯಾವುದರಲ್ಲಿ ಸರಿ ಇಲ್ಲ ನಿಮ್ಮ ಜಯತೀರ್ಥರಿಗೆ, ಸಾಟಿ ಇಲ್ಲ, ಎದುರಿಲ್ಲ ಅಂದರೆ ಯಾವ ವಿಷಯದಲ್ಲಿ? ಈಗ ನೋಡಿ, ಒಂದೊಂದಾಗಿ ತೋರಿಸ್ತಾರ. ಕಡು ಗರ್ಜಿಸುವ ಕೇಸರಿಯಂತೆ ನಿಮ್ಮ ವಾದ ಗಡನೆಯ ಕೇಳುತ್ತ ನುಡಿ ಮುಂದೋಡದೆ, ಗಡಗಡ ನಡುಗುತ್ತ ಮಾಯ್ಗೋ ಮಾಯ್ಗಳು ಅಡವಿಯಲಡಗೊರು ನಿಮ್ಮ ಭೀತಿಯಲ್ಲಿ ಎದುರಾರೈ, ಗುರುವೇ ಸಮರಾರೈ, ಎದುರಾರೈ ಗುರುವೇ ಸಮರಾರೈ. ಅದಕ್ಕೆ ಹಂಗೆ ಹೇಳೋದು ನಾವು. ಈಗ ನೋಡ್ರಿ, ಪ್ರತಿಯೊಂದು ನುಡಿ ಆಗುತ್ತಲೂ ಕೂಡ ಮತ್ತೆ ಪಲ್ಲವಿ ಹೇಳ್ತೀವಿ ನಾವು. ಪ್ರತಿಯೊಂದು ನುಡಿಯನ್ನ ಮುಗಿಸಿದ ಮೇಲೆ ಮತ್ತೆ ಪಲ್ಲವಿ ಹೇಳೋ ಕಾರಣ ಏನು ಅಂದ್ರೆ, ಈ ಕಾರಣದಿಂದ ಆ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ನಾನು, ಈ ಕಾರಣದಿಂದ ಆ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ಎಲ್ಲ ದೇವನಾಮಗಳು ಬೇಕಾದ್ರೆ ಹಿಂಗೆ ನೋಡ್ಕೊಂಬನ್ರಿ. ಹೀಗಿರ್ತಕ್ಕಂಥವರು ನೀನು, ಹೀಗಿರ್ತಕ್ಕಂಥವನು ನೀನು ಅಂದ್ರೆ ಎಲ್ಲ ನುಡಿಗಳು ಮೇಲಿನ ಪ್ರತಿಜ್ಞೆಗೆ ಭಾಗ. ಈ ತರ ಇರೋದ್ರಿಂದ ಆ ತರ ಪ್ರತಿಜ್ಞೆ, ಪ್ರತಿಜ್ಞೆ ಹಂಗೆ ಮಾಡಿರೋದ್ರಿಂದ ಅದಕ್ಕೆ ಹೇತು. ಹಿಂಗೆ ನಮ್ಮಲ್ಲಿ ನೀವು ಯಾವ ದೇವ್ರನ್ನ ಬೇಕಾದ್ರೆ ನೋಡ್ರಿ. ಜಯತೀರ್ಥರು ವಾದ ಮಾಡೋ ಕಾಲಕ್ಕೆ ಸಿಂಹ ಗರ್ಜನೆಯಂತೆ ಇತ್ತಂತೆ ಅವರ ಮಾತುಗಳು. ಪ್ರತಿವಾದಿಗಳ ಜೊತೆಯಲ್ಲಿ ವಾಕ್ಯಾರ್ಥ ಮಾಡತಕ್ಕಂಥ ಕಾಲದಲ್ಲಿ ಜಯತೀರ್ಥರ ಮುಖ ಕಮಲದಿಂದ ಹೊರಹೊಮ್ಮಿರ್ತಕ್ಕಂಥದ್ದು ಗರ್ಜಿಸುವ ಈ ಸಿಂಹದಂತೆ.
ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಒಂದು ವಿಷಯ ಮಾತಾಡ್ತಾರೆ. ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನ ಇಟ್ಟುಕೊಂಡು, ನ್ಯಾಯಶಾಸ್ತ್ರಾದಿಗಳನ್ನ ಇಟ್ಟುಕೊಂಡು ಯಾರು ಪರವಾದಿಗಳನ್ನ ಗೆಲ್ಲಬೇಕು ಅಂತ ಹೋಗ್ತಾರೆ ಅಥವಾ ಅವರ ಮೇಲೆ ವಾಕ್ಯಾರ್ಥಕ್ಕೆ ಹೋಗ್ತಾರೆ, ಅವರ ಹಿಂಭಾಗದಲ್ಲಿ ನರಸಿಂಹದೇವರು ಇರುತ್ತಾರೆ ಅಂತ ಬರೀತಾರೆ ವಾದಿರಾಜರು. ಸೋಹಂ ಸಹಾಯ ಸ್ಥಿತಿ ಅಹೋಬಲ ನರಸಿಂಹದೇವರನ್ನ ವರ್ಣನೆ ಮಾಡೋ ಕಾಲಕ್ಕೆ ಉದ್ಯನ್ ಮಧ್ವ ಮತಾನುಗೇನ ತಪರಿತಃ ಮತಾಯುಧೇನ ಉದ್ಯನ್ ಮಧ್ವ ಮತಾಯುಧೇನ, ಅವರ ಹಿಂದೆ ಅವರಿರ್ತಾರಂತೆ, ಹಿಂದೆ ನರಸಿಂಹ ರೂಪ, ಅದಕ್ಕೆ ನರಸಿಂಹದೇವರು ಮೇಲೆ ಸಿಂಹ ರೂಪ ತಗೊಂಡಿರೋದು ಅಂತ ವಾದಿರಾಜರು ಬರೀತಾರೆ. ಸಿಂಹ ರೂಪದಿಂದ ಏನ್ ಮಾಡ್ತಾ ಇದ್ದೀರಾ, ನರ ರೂಪದಿಂದ ಏನ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಹಾಕೊಂಡು, ಯಾರು ಈ ರೀತಿ ಪರವಾದಿಗಳನ್ನ ಖಂಡನೆ ಮಾಡಕ್ಕೆ ಹೋಗ್ತಾರೆ ಅವರ ಹಿಂದೆ ನಾನಿರ್ತೀನಿ ಅಂತ ತೋರಿಸ್ತಾ ಇದ್ದಾರಂತೆ ನರಸಿಂಹದೇವರು ಸಿಂಹ ರೂಪದಿಂದ. ಹಾಗೆ ಜಯತೀರ್ಥರು ವಾಕ್ಯಾರ್ಥ ಮಾಡೋ ಕಾಲಕ್ಕೆ ಪರವಾದಿಗಳ ಜೊತೆಯಲ್ಲಿ ಆ ಗರ್ಜಿಸುವ ಶಕ್ತಿ, ಕಡು ಗರ್ಜಿಸುವ ಶಕ್ತಿಯನ್ನು ಕೊಟ್ಟವನು ಹಿಂದೆ ಇರುವ ನರಸಿಂಹದೇವರು. ಹಂಗೆ ಹೊರಡುತ್ತಂಥದ್ದು ಆ ಕಾಲಕ್ಕೆ. ನರಸಿಂಹದೇವರು ಪ್ರಾದುರ್ಭೂತವಾದ ಕಾಲದಲ್ಲಿ ಸ್ತಂಭದಿಂದ ಬರೋದಕ್ಕೆ ಆವಿರ್ಭೂತವಾಗಕ್ಕಿಂತ ಮುಂಚೆ ಏನು ಗರ್ಜನೆ ಮಾಡಿದ್ದಾರೆ, ಏನಾಂಡ ಕಟಾಹ ಮಸ್ಫುಟತು, ಏನು ಬ್ರಹ್ಮಾಂಡವೇ ಬಿರಿದೋಯ್ತೇನೋ ಅನ್ನುವಂಗೆ ಶಬ್ದ ಮಾಡಿದಾರಂತವರು. ದೇವತೆಗಳೆಲ್ಲ ಬ್ರಹ್ಮದೇವರನ್ನ ಬಿಟ್ಟು ಬೇರೆ ದೇವತೆಗಳೆಲ್ಲ ತಮ್ಮ ತಮ್ಮ ಲೋಕದಿಂದ ಹೊರಬಂದು ಬಿಟ್ರಂತೆ. ಪ್ರಳಯ ಆಗೋಗ್ಬಿಡುತ್ತೆ, ನಮ್ಮ ಲೋಕಕ್ಕೆಲ್ಲ ನಾಶ ಬಂದ್ಬಿಡುತ್ತೆ ಅಂತ. ಆ ರೀತಿಯ ಗರ್ಜನೆ ನರಸಿಂಹದೇವರ ಗರ್ಜನೆ. ಅಂತಹ ಗರ್ಜನೆ ಇರ್ತಕ್ಕಂಥ ನಾನು ಹಿಂದೆ ಇರ್ತೀನಿ ಅಂತ ಹೇಳ್ತಾ ಇದ್ದಾನಂತೆ ಭಗವಂತ ನರಸಿಂಹಾವತಾರದಲ್ಲಿ. ಆಚಾರ್ಯರ ಹಿಂದೂ ಇರ್ತಾನೆ, ಜಯತೀರ್ಥರ ಹಿಂದೆ ಇದ್ದಾನೆ, ವ್ಯಾಸರಾಜರ ಹಿಂದೆ ಇದ್ದಾನೆ, ವಿಜೇಂದ್ರರ ಹಿಂದೆ ಇದ್ದಾನೆ, ರಾಯರ ಹಿಂದೆ ಇದ್ದಾನೆ, ಎಲ್ಲರ ನಮ್ಮ ಹಿಂದೂ ಇದ್ದಾನೆ. ಆ ಕೆಲಸ ಮಾಡಕ್ಕೆ ಹೊರಟೆ ನಮ್ಮ ಹಿಂದೆ ಇದ್ದಾನಂತೆ. ಸೋಹಂ ಸಹಾಯ ಸ್ಥಿತಿ ಅದರ ಬಲದಿಂದ. ಅದಕ್ಕೆ ಮದನ ಗೋಪಾಲನ ಪ್ರಿಯ ಜಯರಾಯ, ಅದರಿಂದಲೇ ಕಡುಗರ್ಜಿಸುವ ಕೇಸರಿಯಂತೆ. ಕೇಸರಿ ಅಂದ್ರೆ ಸಿಂಹ, ಸುಮ್ಮನೆ ಇರ್ತಕ್ಕಂಥ ಸಿಂಹ ಅಲ್ಲ, ಗರ್ಜಿಸುವ ಸಿಂಹ, ಕಡುಗರ್ಜಿಸುವ, ಭಯಂಕರವಾಗಿ ಗರ್ಜನೆ ಮಾಡ್ತಾ ಇರ್ತದೆ. ಗರ್ಜನೆ ಮಾಡುವ ಟೈಮಲ್ಲಿ ಯಾರೂ ಅದರ ಮುಂದೆ ಹೋಗುವಂಗಿಲ್ಲ. ಎಲ್ಲ ಪ್ರಾಣಿಗಳು, ಎಲ್ಲ ನರಿ, ಗೋಮಾಯ ಅಂದ್ರೆ ನರಿ, ಸಿಂಹ ಗರ್ಜನೆ ಕೇಳಿ ಎಲ್ಲ ಪ್ರಾಣಿಗಳು ಓಡೋಗ್ಬಿಡುತ್ತಂತೆ, ಇರೋದೇ ಇಲ್ವಂತೆ. ಸುಮಧ್ವ ವಿಷಯದಲ್ಲಿ ತೋರಿಸ್ತಾರೆ 12ನೇ ಸರ್ಗದಲ್ಲಿ. ಯಾಕೆ ಅಂದ್ರೆ ಅವರಿಗೆ ಮುಂದೆ ಮಾತಾಡೋಕ್ಕಾಗೋದಿಲ್ವಂತೆ. ಜಯತೀರ್ಥರು ವಾದ ಮಾಡೋ ಕಾಲಕ್ಕೆ ಪ್ರತಿವಾದ ಮಾಡಬೇಕಲ್ಲ, ಅವರಿಗೆ ಹೊರಡ್ತಾ ಇದ್ದಿಲ್ವಂತೆ. ನುಡಿ ಮುಂದೋಡದೆ ಇವರ ಮಾತೆಲ್ಲ ಮುಂದೆ ಹೋಗ್ತಾನೆ. ಸಿಂಹ ಬಂದುಬಿಟ್ರೆ ಏನ್ ಮಾತಾಡ್ತೀವಿ ನಾವು, ಕಳ್ಳ ಬಂದುಬಿಟ್ರೆ ಮಾತಾಡಕ್ಕಾಗಲ್ಲ, ನಡುಕ್ತಾ ಕೂತ್ಬಿಡ್ತೀವಿ ನಾವು. ಅಂಥದ್ರಲ್ಲಿ ಕಡು ಗರ್ಜಿಸುವ ಕೇಸರಿಯಂತೆ ನಿಮ್ಮ ವಾದ ಗಡನೆಯ ಕೇಳುತ್ತ ನುಡಿ ಮುಂದೋಡದೆ ಗಡಗಡ ನಡುಗುತ್ತ ಗೋಮಾಯಿಗಳು. ಪರವಾದಿಗಳೇನಿದ್ದಾರೆ ಗೋಮಾಯಿಗಳು, ಅವರೆಲ್ಲ ಅಡವಿಯಲ್ಲಿ ಅಡಗೋರು ಅಂತಾರೆ, ಬಚ್ಚಿಟ್ಕೊಂಡ್ಬಿಡೋರಂತೆ ಹೋಗಿ. ಇದು ಜಯತೀರ್ಥರ ವಾದ ಶೈಲಿ. ಇವತ್ತು ನಾವು ಅದನ್ನು ಕೇಳದೇ ಇರ್ಬೋದು, ಯಾರು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಇವತ್ತಾದ್ರೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ, ನೋಡಿ ನೀವು ಹಿಂಗೆ ಹೇಳಿದ್ರಿ ಅಂತ. ಜಯತೀರ್ಥರು ಹಿಂಗೆ ವಾದ ಮಾಡ್ತಾ ಇದ್ರು ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅವ್ರ ಕ್ಯಾಸೆಟ್ ಇದೆಯಾ, ಯೂಟ್ಯೂಬಲ್ಲಿ ನೋಡಿದ್ರ, ಫೇಸ್ಬುಕ್ಕಲ್ಲಿ ನೋಡಿದ್ರ? ಅವರ ಗ್ರಂಥದಲ್ಲೂ ಹಂಗೆ ಇದೆ. ಗ್ರಂಥ ಬರೆದಿರಲ್ಲ, ಅಲ್ಲೂ ಹಂಗೆ ಇದೆ. ಅದೇ ಶೈಲಿ. ಹೆಂಗೆ ಖಂಡನೆ ಮಾಡ್ತಾರೆ ಪರವಾದಿಗಳನ್ನು, ಹೆಂಗೆ ವಿಕಲ್ಪ ಮಾಡ್ತಾರೆ. ಹಿಂಗೆ ಹೇಳ್ತೀಯಾ ಈ ದೋಷ, ಹಿಂಗೆ ಹೇಳ್ತೀಯಾ ಈ ದೋಷ, ನಾವು ಹೆಂಗೆ ಹೇಳಿದೀವಿ ಇದು ಸರಿ. ನೋಡ್ಬೇಕಾ ನ್ಯಾಯಿಸೋದು.
ಹಾಗೇ ವಾಕ್ಯಾರ್ಥ ಮಾಡೋರಂಥವ್ರು. ಅದರಿಂದ ಗೊತ್ತಾಗುತ್ತೆ ನಮಗೆ ಅವರ ವಾಕ್ಯಾರ್ಥದ ಶೈಲಿ ಹೇಗಿತ್ತು. ಇದು ಮೊದಲನೇದು. ಅಂದರೆ ಜಯತೀರ್ಥರ ವಾಕ್ಯಾರ್ಥ ಶೈಲಿ, ಅದನ್ನು ವ್ಯಾಸರಾಜರು ವರ್ಣನೆ ಮಾಡ್ತಾರೆ. ಅದೇ ಶೈಲಿಯನ್ನು ಅನುಸರಿಸ್ತಾರೆ ವ್ಯಾಸರಾಜರು ತಾವು ತಮ್ಮ ಚಂದ್ರಿಕಾ ನ್ಯಾಯಾಮೃತಾದಿ ಗ್ರಂಥಗಳಲ್ಲಿ. ಇನ್ನು ಜಯತೀರ್ಥರಿಂದ ರಚಿತವಾಗಿರ್ತಕ್ಕಂತಹ ಒಂದು ಗ್ರಂಥ ತತ್ವಪ್ರಕಾಶಿಕ. ವ್ಯಾಸರಾಜರ ದೇವರನಾಮ ಅಂದ ಮಾತ್ರಕ್ಕೆ ಅದರಲ್ಲೇನು ಶಾಸ್ತ್ರ ವಿಷಯ ಇಲ್ಲ ಅನ್ಬೇಡಿ, ಎಲ್ಲ ಶಾಸ್ತ್ರನೇ ಅದು. ಶಾಸ್ತ್ರ ಓದಕ್ಕೆ ಅಧಿಕಾರ ಇಲ್ಲ ನಿಮಗೆ ಅಂತೇಳಿ ಶಾಸ್ತ್ರದ ವಿಷಯಗಳನ್ನೇ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಹೊರತು ಕನ್ನಡದಲ್ಲಿ ಏನೋ ಬರೆದು ಬಿಟ್ಟಿದ್ದಾರೆ ಜಯತೀರ್ಥರ ಬಗ್ಗೆ ಅಂತ ತಿಳ್ಕೊಂಬೇಡಿ. ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಬರೆದಿರ್ತಕ್ಕಂತಹ ಗ್ರಂಥನೇ ಸೂತ್ರ ಭಾಷ್ಯ. ಆ ಸೂತ್ರ ಭಾಷ್ಯಕ್ಕೆ ಟೀಕಾಕೃತ್ಪಾದರು ಬರೆದಿರ್ತಕ್ಕಂತಹ ಗ್ರಂಥನೇ ತತ್ವಪ್ರಕಾಶಿಕ. ಅದಕ್ಕೆ ಬೇಕಾದಷ್ಟು ಜನ ಗುರುವರ್ತ ದೀಪಿಕ, ಭಾವದೀಪ, ಭಾವಬೋಧ, ರಘುತ್ತಮ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ಅದರ ವ್ಯಾಖ್ಯಾನ ಗ್ರಂಥನೇ ಚಂದ್ರಿಕಾ. ಸುಮ್ಮನೆ ಚಂದ್ರಿಕಾ ಅಂತೀವಿ ನಾವು. ಯಾವುದದು? ಜಯತೀರ್ಥರ ತತ್ವಪ್ರಕಾಶಿಕವನ್ನು ಇಟ್ಟುಕೊಂಡು ಅದರ ವ್ಯಾಖ್ಯಾನವಾದ ವ್ಯಾಜದಿಂದ ಪರಮತವನ್ನು ನಿರಾಕರಣೆ ಮಾಡಿರ್ತಕ್ಕಂಥ ಗ್ರಂಥ ಚಂದ್ರಿಕಾ ಗ್ರಂಥ. ತಾವು ಯಾವ ಗ್ರಂಥಕ್ಕೆ ಚಂದ್ರಿಕಾವನ್ನ ಬರೆದಿದ್ದಾರೆ ವ್ಯಾಸರಾಜರು ಅದನ್ನ ಹೇಳ್ತಾರೆ. ಕುಟಿಲ ಮತಗಳೆಂಬ ಚಟುಲಂಧಕಾರಕ್ಕೆ ಪಟುತರ ತತ್ವ ಪ್ರಕಾಶಿಕೆ ಎಂಬ ಚಟುಲಾತಪದಿಂದ ಖಂಡಿಸಿ ತೇಜೋತ್ಕಟದಿ ಮೆರೆದೆ ಬುಧ ಕಟಕಬ್ಜ ಮಿತ್ರ ಎದುರಾರೈ ಗುರುವೇ ಸಮರಾರೈ ಎದುರಾರೈ ಗುರುವೇ ಸಮರಾರೈ. ಕುಟಿಲ ಮತಗಳೆಂಬ ಚಟುಲಂಧಕಾರಕ್ಕೆ ಪಟುತರ ತತ್ವ ಪ್ರಕಾಶಿಕೆ ಎಂಬ. ಸೂರ್ಯ ಸಿಂಹಕ್ಕೆ ಹೋಲಿಸೋರು ಮೊದಲನೇ ನುಡಿಯಲ್ಲಿ, ಈಗ ಎರಡನೇ ನುಡಿಯಲ್ಲಿ ಸೂರ್ಯನಿಗೆ ಹೋಲಿಸ್ತಾ ಇದ್ದಾರೆ. ಸೂರ್ಯ ಏನ್ ಮಾಡ್ತಾನು? ಅಬ್ಜಮಿತ್ರ. ಆ ಶಬ್ದ ನೋಡ್ರಿ, ಅದು ಹೆಂಗಿದೆ? ಕಟಕ ಅಬ್ಜ ಮಿತ್ರ, ಬುಧ ಕಟಕ ಅಬ್ಜ ಮಿತ್ರ. ಏನಂಗಂದ್ರೆ ಮಿತ್ರ ಅಂದ್ರೆ ಸೂರ್ಯ. ಮಿತ್ರ ಶಬ್ದಕ್ಕೆ ಸೂರ್ಯ ಅಂತ ಹೆಸರು. ಅಥವಾ ಅಬ್ಜ ಮಿತ್ರ, ಕಮಲಗಳಿಗೆ ಸ್ನೇಹಿತ ಅಂತ ಅರ್ಥ. ಅಬ್ಜ ಮಿತ್ರ ಅಂದ್ರೆ ಅಬ್ಜ, ನೀರಿನಲ್ಲಿ ಹುಟ್ಟೋದು ಅಬ್ಜ ಕಮಲ, ಅದರ ಮಿತ್ರ ಸೂರ್ಯ. ಸೂರ್ಯ ಬಂದಾಗಲೇ ಕಮಲ ಅರಳೋದು. ಆದ್ದರಿಂದ ಸೂರ್ಯನ ಕಮಲದ ಫ್ರೆಂಡ್ ಅದು ಸೂರ್ಯ. ಕಟಕ ಅಂದ್ರೆ ಗುಂಪು, ಬುಧ ಅಂದ್ರೆ ಜ್ಞಾನಿಗಳು. ಬುಧ ಕಟಕ ಅಬ್ಜ ಮಿತ್ರ, ಜ್ಞಾನಿಗಳೆಂಬ, ಜ್ಞಾನಿಗಳ ಸಮೂಹ ಎಂಬ ಕಮಲಗಳಿಗೆ ಮಿತ್ರ, ಸೂರ್ಯನಂತೆ ಇರ್ತಕ್ಕಂತಹ ಹೇ ಜಯತೀರ್ಥರೇ ಎದುರಾರೈ ಗುರುವೇ ಸಮರಾರೈ. ಏನ್ ಮಾಡಿದ್ರು ನೀವು? ಕುಟಿಲ ಮತಗಳೆಂಬ ಚಟುಲಂಧಕಾರಕ್ಕೆ ಪಟುತರ ತತ್ವ ಪ್ರಕಾಶಿಕೆ ಎಂಬ. ಎಲ್ಲ ದುಷ್ಟ ಮತಗಳು, ಕುಟಿಲ ಮತಗಳು, ನೇರ ಇಲ್ಲ ಯಾವುದು, ಎಲ್ಲ ವಕ್ರ ಮತಗಳು. ಕುಟಿಲ ಅಂದ್ರೆ ವಕ್ರ ಅಂತ ಅರ್ಥ. ಇರೋದನ್ನ ಹೆಂಗಿದೆಯೋ ಹಂಗೆ ಹೇಳಿದ್ರೆ ನೇರ, ಇರೋದನ್ನ ಸುತ್ತಿ ಬಳಸಿ ಹೇಳಿ ತಲೆ ಕೆಡಿಸೋದಕ್ಕೆಲ್ಲ ಇದು ಕುಟಿಲ ಮಾರ್ಗ, ವಾಮ ಮಾರ್ಗ ಅಂತ ಕರೀತಾರವರು. ಇರೋದೊಂದು ಹೇಳೋದೊಂದು. ಕುಟಿಲ ಮತಗಳೆಂಬ ಚಟುಲಂಧಕಾರಕ್ಕೆ, ದಟ್ಟವಾದ ಕತ್ತಲದು, ಅದೇನು ಸಾಮಾನ್ಯ ಅಲ್ಲ, ಎಲ್ಲರನ್ನ ಆವರಿಸ್ಬಿಟ್ಟಿತ್ತು ಆ ಕಾಲಕ್ಕೆ. ಮಂದಂ ಮಂದಂ ಮನಸ್ಸಿ ಚ ಸತಾ ಹಂತನು ನಂತಿರೋಭೂತ್. ದಟ್ಟ ಕತ್ಲು, ಚಟುಲಾಂಧಕಾರ. ಏನೋ ಅಲ್ಪ ಸ್ವಲ್ಪ ಕತ್ಲಿದ್ರೆ ಸ್ವಲ್ಪ ಪದಾರ್ಥಗಳು ಮೊಬ್ಬಾಗಿ ಕಾಣುತ್ತೆ. ಇಲ್ಲಿ ಏನೋ ಇದೆ ಅಂತ ಗೊತ್ತಾಗುತ್ತೆ, ಏನೋ ಅಂತ ಗೊತ್ತಾಗದೇ ಇದ್ರು ಏನೋ ಒಂದಿದೆ ಅಂತ ಗೊತ್ತಾಗುತ್ತೆ. ಪೂರ್ತಿ ಕತ್ಲಾದ್ರೆ ಎದುರುಗಡೆ ಏನಿದೆ ಅಂತಾನೆ ಗೊತ್ತಾಗಲ್ಲ. ಡಿಕ್ಕಿ ಹೊಡೆಯೋದು ಬೀಳೋದು ಇಲ್ಲ ಆವಾಗ್ಲೇನೆ. ಚಟುಲಾಂಧಕಾರ ಅಂತ ಕರೀತಾರೆ. ಕುಟಿಲ ಮತಗಳೆಂಬ ಚಟುಲಂಧಕಾರಕ್ಕೆ ಪಟುತರ ತತ್ವ ಪ್ರಕಾಶಿಕೆ ಎಂಬ. ತತ್ವ ಪ್ರಕಾಶಿಕ
ಅದ್ರ ಹೆಸರು ನೋಡ್ರಿ ಹೇಗಿದೆ ಅದು. ಜಯತೀರ್ಥರು ಬರೆದಿರ್ತಕ್ಕಂಥ ಒಂದು ಗ್ರಂಥ. ಏನು ವ್ಯಾಸರಾಜರ ಇನ್ನೊಂದು ಸ್ಪೆಷಾಲಿಟಿ ಅಂದರೆ, ನಾನು ಅನೇಕ ಬಾರಿ ಹೇಳ್ತೀನಿ, ನಿಮಗೆ ಗ್ರಂಥ ಓದ್ತಕ್ಕಂತಹ ಅವಕಾಶ ಇಲ್ಲದೇ ಇದ್ರೂ ಕೂಡ ಗ್ರಂಥಗಳ ಹೆಸರು ತಿಳ್ಕೊಳ್ರಿ. ಆಯಾ ಗುರುಗಳಿಗೆ ನಮಸ್ಕಾರ ಮಾಡುವಾಗ ಆ ಗ್ರಂಥದ ಹೆಸರೇಳಿ ನಮಸ್ಕಾರ ಮಾಡ್ರಿ. ಅದಕ್ಕೂ ಪುಣ್ಯ ಇದೆ ನಮ್ಮಲ್ಲಿ. ಹೇ ಜಯತೀರ್ಥರೇ, ನೀವು ನ್ಯಾಯಸುಧಾ ಅಂತಕ್ಕಂಥ ಗ್ರಂಥ ರಚನೆ ಮಾಡಿದ್ದೀರಾ. ನ್ಯಾಯಸುಧಾಕಾರರು ಅಂತಲೇ ನಿಮಗೆ ಹೆಸರು, ನಿಮಗೆ ನಮಸ್ಕಾರ. ನೀವು ತತ್ವಪ್ರಕಾಶಿಕ ಅಂತಕ್ಕಂಥ ಗ್ರಂಥ ರಚನೆ ಮಾಡಿದ್ದೀರಾ, ನಮಸ್ಕಾರ. ಹೀಗೆ ಹೇಳ್ಕೊಂಡ್ಬನ್ರಿ. ಅದಕ್ಕೆ ಅವರು ದೇವ್ರ ನಾಮದಲ್ಲೇ ಸೇರಿಸ್ಬಿಟ್ಟಿದ್ದಾರೆ. ಅವರು ಜ್ಞಾಪಕ ಇರುತ್ತೋ ಬಿಡುತ್ತೋ ಅಂತ. ಪಟುತರ ತತ್ವ ಪ್ರಕಾಶಿಕೆ ಎಂಬ, ಈಗ ತಾನೇ ಅವ್ರು ಹೇಳಿದ್ರು ತತ್ವ ಅಂದ್ರೇನು. ಅನಾರೋಪಿತ ತತ್ವಂ ಪ್ರಮಿತಿ ವಿಷಯ ಐತಿ ಯಾವತ್. ಅದರಲ್ಲಿ ಭಗವಂತನ ತತ್ವ ಒಂದು ತತ್ವ, ಜಗತ್ತತ್ವ ಒಂದು ತತ್ವ. ತತ್ವ ಅಂದ್ರೆ ಇರೋದು, ಯಥಾರ್ಥ ವಸ್ತು, ಸತ್ಯಭೂತವಾಗಿರ್ತಕ್ಕಂಥ ವಸ್ತು, ಆರೋಪಿತವಲ್ಲದ್ದು ಅಂತ ಅರ್ಥ. ಆ ತತ್ವ ಇದೆಯಲ್ಲ, ಭಗವಂತನ ತತ್ವವನ್ನ, ಜಗತ್ತತ್ವವನ್ನ, ತಾರತಮ್ಯ ತತ್ವವನ್ನ, ಪಂಚಭೇದ ತತ್ವವನ್ನ ಜಗತ್ತಿಗೆ ತಿಳಿಸಿರ್ತಕ್ಕಂಥ ಗ್ರಂಥ ತತ್ವ ಪ್ರಕಾಶಿಕ. ಪ್ರಕಾಶಿಕ ಅಂದ್ರೆ ಏನು? ಬೆಳಗಿಸೋದು ಅಂತ ಅರ್ಥ. ಇವರೆಲ್ಲ ಮುಚ್ಚಿಬಿಟ್ಟಿದ್ರು ಅದನ್ನ. ಕುಟಿಲ ಮತಗಳೆಂಬ ಚಟುಲಂಧಕಾರಕ್ಕೆ ಪಟುತರ ತತ್ವ ಪ್ರಕಾಶಿಕೆ ಎಂಬ. ಕತ್ಲು ಜಾಸ್ತಿ ಇದ್ರೆ ನಿಮ್ ಬ್ಯಾಟ್ರಿನೂ ಜಾಸ್ತಿ ಇರಬೇಕು. ಕತ್ಲು ತುಂಬಾ ಇದ್ದು ಸಣ್ಣಗೆ ಒಂದೇ ಒಂದು ಕಿಡಿ ತಗೊಂಡೋದ್ರೆ ಬೆಳಕು ಬರಲ್ಲ. ಅವ್ರದ್ದು ತುಂಬಾ ಕತ್ಲಿರೋದ್ರಿಂದ ನಿಮ್ದು ಪಟುತರ. ಕತ್ತಲು ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ಬ್ಯಾಟ್ರಿ ಇರಬೇಕು, ಪವರ್ ಇರಬೇಕು. ಅದಕ್ಕೆ ಪಟುತರ ತತ್ವ ಪ್ರಕಾಶಿಕೆ ಎಂಬ ಚಟುಲ ಆತಪದಿಂದ. ಆತಪ ಅಂದ್ರೆ ಸಂಸ್ಕೃತದಲ್ಲಿ ಬಿಸಿಲು. ಚಟುಲ ಆತಪದಿಂದ ಅದಕ್ಕೂ ಜಾಸ್ತಿ ಆಗಿರ್ತಕ್ಕಂತಹ ಕತ್ತಲಿಗಿಂತ ಜಾಸ್ತಿ ಬೆಳಕು ಬಿಟ್ಬಿಟ್ರೆ ತುಂಬಾ ಬೆಳಕು ಬಂದ್ಬಿಡುತ್ತೆ. ಅವಾಗ ಈ ಕತ್ತಲು ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಹೈ ವೋಲ್ಟೇಜ್ ಬಲ್ಬ್ ಹಾಕ್ಬಿಡ್ರಿ, ಬೆಳಕಾಗ್ಬಿಡುತ್ತೆ ಎಲ್ಲ ಕಡೆ. ಚಟುಲ ಆತಪದಿಂದ ಖಂಡಿಸಿ ತೇಜೋತ್ಕಟದಿ ಮೆರೆದೆ ಬುಧ ಕಟಕಬ್ಜ ಮಿತ್ರ ಎದುರಾರೈ ಗುರುವೇ ಸಮರಾರೈ. ನೋಡಿ ಇದೊಂದು ಅಂದ್ರೆ ಏನು? ನಮಗಿಷ್ಟ ಅನುಗ್ರಹ ಮಾಡಿದ್ದಾರೆ ಅವರು. ಪರಮತೀಯರ ಕುಭಾಷ್ಯಗಳು ಎಂಬತಕ್ಕಂಥ ಕತ್ತಲೆಯಲ್ಲಿ ಸಿಕ್ಕಾಕೊಂಡು ದಾರಿ ಕಾಣದೇ ಇದ್ದಾಗ ತತ್ವಪ್ರಕಾಶಿಕ ಅನ್ನತಕ್ಕಂಥ ಬೆಳಕನ್ನ ಚೆಲ್ಲಿ ಸರಿಯಾದ ಮಾರ್ಗದಲ್ಲಿ ಸರಿಯಾದ ತತ್ವದ ಸರಿಯಾದ ರೀತಿಯಲ್ಲಿ ನಮಗೆ ತಿಳಿಸಿರ್ತಕ್ಕಂತಹ ಹೇ ಸಜ್ಜನ ಸಮೂಹ ಕಮಲದ ಬಂಧು ನೀವು ಸೂರ್ಯ ಬುಧ ಕಟಕ ಅಬ್ಜ ಮಿತ್ರ. ಸೂರ್ಯನಿಗೆ ಹೋಲಿಸಿದ್ರು ವ್ಯಾಸರಾಜ. ಇದು ಮಾಡಿರ್ತಕ್ಕಂಥ ವ್ಯಾಪಾರ. ಅಂದ್ರೆ ನಮಗೆ ತತ್ವಪ್ರಕಾಶಿಕ ಅನ್ನತಕ್ಕಂಥ ಗ್ರಂಥವನ್ನು ಬರ್ಕೊಟ್ಟು ಬ್ರಹ್ಮಸೂತ್ರದಲ್ಲಿ ಏನು ಪರವಾದಿಗಳೆಲ್ಲ ಅವರು ಸೂತ್ರಕಾರರು ಬರೆದಿರೋದೇ ಬೇರೆ, ಇವ್ರು ಬರೆದಿರೋದೇ ಬೇರೆ. ಇದಕ್ಕೆ ವ್ಯಾಖ್ಯಾನ ಅಂದ್ರು ಎಲ್ಲ ಬೇರೆ ಬೇರೆ. ಆಚಾರ್ಯರು ಅದನ್ನು ಚಿಕ್ಕ ಚಿಕ್ಕದಾಗಿ ಹೇಳಿದ್ರು, ಇವರು ಅದನ್ನು ದೊಡ್ಡದಾಗಿ ಹೇಳಿದ್ರು, ವಿಸ್ತಾರವಾಗಿ ಹೇಳಿದ್ರು. ಆದ್ದರಿಂದ ತತ್ವ ಪ್ರಕಾಶಿಕ, ತತ್ವಸ್ತುಗಳನ್ನು ಬೆಳಗಿಸುವುದು ಅಂತ ತತ್ವ ಪ್ರಕಾಶಿಕ ಅಂದ್ರೆ. ತತ್ವ ಅಂದ್ರೆ ಪದಾರ್ಥಗಳು, ಸತ್ಯ ಪದಾರ್ಥಗಳು, ಅದನ್ನ ಪ್ರಕಾಶಿಕ ಬೆಳಗಿಸಿದ್ರು. ಆ ಗ್ರಂಥದ ಟಾರ್ಚ್ ಇಟ್ಕೊಂಡ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಹೀಗಿದೆ ಹೀಗಿದೆ ಹೀಗಿದೆ. ಭಗವಂತ ಇಂಥವನು, ಜಗಜ್ಜನ್ಮಾದಿ ಕಾರಣ, ಸಕಲ ಗುಣ ಪರಿಪೂರ್ಣ, ದೋಷದೂರ, ಸರ್ವವಂದ್ಯ, ಸರ್ವಕಾಮ, ಸರ್ವೇಶ್ವರ, ಸರ್ವಾಧಿಪತಿ, ಜಗದ್ಧಾರಕ, ಎಲ್ಲ ಬ್ರಹ್ಮಸೂತ್ರದಲ್ಲಿರೋದೆಲ್ಲ ಭಗವಂತನ ಗುಣಗಳೇ. ಇಂಥ ಸೂತ್ರದಲ್ಲಿರ್ತಕ್ಕಂಥ ಸೂತ್ರಕ್ಕಿರ್ತಕ್ಕಂಥ ಅಪವ್ಯಾಖ್ಯಾನಗಳನ್ನೆಲ್ಲ ನಿರಾಕರಣೆ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದಕ್ಕೆ ಕೇಳಬೇಕಲ್ಲ. ಅಲ್ಲಿರೋದೇ ಒಂದು, ಇವರು ವ್ಯಾಖ್ಯಾನ ಮಾಡಿರೋದೇ ಒಂದು, ಎಲ್ಲ ನಿರಾಕರಣೆ ಮಾಡಿ ಸರಿಯಾಗಿ ತಿಳಿಸ್ತಾರೆ. ಕರದ ಕನ್ನಡಿಯಂತೆ ಕೈಯಲ್ಲಿ ಕನ್ನಡಿ ಇಟ್ಕೊಂಡ್ಬಿಟ್ರೆ, ಅಂಗೈಯಲ್ಲಿ ಕನ್ನಡಿ ಇಟ್ಕೊಂಡ್ಬಿಟ್ರೆ ಹೆಂಗೆ ಗೊತ್ತಾಗತ್ತೆ? ಹಂಗೆ ತೋರಿಸಿರ್ತಕ್ಕಂತಹ ಧೀಮಂತ ವ್ಯಕ್ತಿಗಳು ಜಯತೀರ್ಥರು.
ಆಮೇಲೆ ಚಂದ್ರನಿಗೆ ಹೋಲಿಸ್ತಾರೆ ಮೂರನೇ ನುಡಿಯಲ್ಲಿ. ಎಷ್ಟು ಕೊಂಡಾಡಿದ್ರು ಸಾಲದು ವ್ಯಾಸರಾಜರಿಗೆ. ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ ವಿಮತರ ಮುಖ ಕಮಲಂಗಳ ಬಾಡಿಸಿ ಸ್ವಮತರ ಹೃತ್ಸಂತಾಪಗಳೋಡಿಸಿ ವಿಮಲ ಸುಕೀರ್ತಿಯ ಪಡೆದೆಯೋ ಚಂದ್ರ ಎದುರಾರೈ ಗುರುವೇ ಸಮರಾರೈ. ಚಂದ್ರ ಮಾಡೋ ಕೆಲಸ ಏನು? ಜಯತೀರ್ಥ ಮಾಡಿದ ಕೆಲಸ ಏನು? ಸಿಂಹ ಮಾಡಿದ ಕೆಲಸ ಏನು? ಜಯತೀರ್ಥರು ಮಾಡಿದ ಕೆಲಸ ಏನು? ಸೂರ್ಯ ಮಾಡೋ ಕೆಲಸ ಏನು? ಜಯತೀರ್ಥರು ಮಾಡಿದ ಕೆಲಸ ಏನು? ಎರಡು ಒಂದೇ. ಅದಕ್ಕೆ ನೀವು ಸೂರ್ಯ, ನೀವು ಚಂದ್ರ, ನೀವು ಸಿಂಹ. ಜಯ ಸಿಂಹ, ಜಯ ಚಂದ್ರ, ಜಯ ಸೂರ್ಯ. ಆ ಜಯ ಅನ್ನೋದು ಅವ್ರ ಹೆಸರಲ್ಲೇ ಇದೆ. ಹಾಗಾಗಿ ಜಯ ಸಿಂಹ, ಜಯ ಸೂರ್ಯ, ಜಯ ಚಂದ್ರ. ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ. ಕುಮುದ ಪುಷ್ಪ, ಕನ್ನೈತಿಲೆ ಹೂವು. ಅದು ಚಂದ್ರ ಬಂದ್ರೆ ಅರಳತ್ತೆ, ಸೂರ್ಯ ಬಂದ್ರೆ ಮುದುಡು ಬಿಡುತ್ತದೆ. ಈ ಕಮಲಕ್ಕೆ ಆಪೋಸಿಟ್ ಅದು. ಕುಮುದ ಪುಷ್ಪ ಅಂತ ಕರೀತಾರೆ ಅದಕ್ಕೆ. ಅದು ಬೆಳಗ್ಗೆ ಎಲ್ಲ ಮುದುರ್ಕೊಂಡಿರುತ್ತೆ, ರಾತ್ರಿ ಅರಳುತ್ತೆ. ಅದು ಚಂದ್ರ ಬರಬೇಕು, ಅದು ಅರಳಬೇಕಾದ್ರೆ. ಸೂರ್ಯ ಬಂದ್ರೆ ಮುಚ್ಕೊಂಡ್ಬಿಡುತ್ತೆ, ಚಂದ್ರ ಬಂದ್ರೆ ಅರಳತ್ತೆ. ಕಮಲ ಪುಷ್ಪ ಚಂದ್ರ ಬಂದ್ರೆ ಮುದುರ್ಕೊಂಡ್ಬಿಡುತ್ತೆ, ಸೂರ್ಯ ಬಂದ್ರೆ ಅರಳತ್ತೆ. ಅದು ರಿವರ್ಸ್. ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ. ದ್ವಿಜಾರ ಅಂದ್ರೆ ಬ್ರಾಹ್ಮಣರು, ಅವರುಗಳ ಅವಲಿ ಅಂದ್ರೆ ಸಮೂಹ. ಎಷ್ಟಿದೆ? ಅಮಿತ, ಲೆಕ್ಕ ಇಲ್ಲದೆ ಇರೋಷ್ಟು ಅಂತ ಅರ್ಥ. ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ ವಿಮತರ ಮುಖ ಕಮಲಂಗಳ ಬಾಡಿಸಿ. ನೋಡಿ, ಕಮಲ ಮುದುರ್ಕೊಂಡ್ಬಿಡುತ್ತೆ ಚಂದ್ರ ಬಂದ್ರೆ. ಪರಕೀಯರಿದಾರಲ್ಲ, ಈ ವಿಷಯದಲ್ಲಿ ಅವರೆಲ್ಲ ಕಮಲ ಇದ್ದಂಗೆ, ಅವರೆಲ್ಲ ಮುದುಡ್ಕೊಂಡ್ಬಿಡ್ತಾರೆ. ಅಂದ್ರೆ ಜಯತೀರ್ಥರ ಬಂದ್ರೆ ನಮಗೆಲ್ಲ ಮುಖ ಅರಳು ಬಿಡುತ್ತೆ, ಅವ್ರಿಗೆಲ್ಲ ಮುಖ ಬಾಡೋಗುತ್ತಂತೆ. ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ ವಿಮತರ ಮುಖ ಕಮಲಂಗಳ ಬಾಡಿಸಿ. ಏನು ಎಕ್ಸ್ಪ್ಲನೇಷನ್ನೇ ಬೇಡ, ಅಷ್ಟು ಸುಲಲಿತವಾಗಿ ಬರೀತಾರೆ ವ್ಯಾಸರಾಜರು. ನಾನು ನಿನ್ನೆ ಹೇಳ್ದಂಗೆ ವ್ಯಾಸರಾಜರ ದೇವರನಾಮ ಕೇಳ್ತಾ ಇದ್ರೆ ತುಂಬಾ ಹತ್ತಿರದಲ್ಲಿ ಇದ್ದಾರೆ ವ್ಯಾಸರಾಜರು. ಏನಿಷ್ಟು ಸರಳವಾಗಿ ಹೇಳ್ತಾರೆ. ಆ ಚಂದ್ರಿಕಾ ನ್ಯಾಯಾಮೃತ ಇತ್ಯಾದಿಗಳು ಓದಿದಾಗ ಎಲ್ಲೋ ನಮಗೆ ಅವರಿಗೆ ಆಗದೇ ಇಲ್ಲಪ್ಪ, ಅವ್ರಿಗೆ ಏನು ದೂರದಲ್ಲಿರೋ ಕಾಣುತ್ತೆ. ಇದು ಹತ್ರ ಬಂದುತ್ತೆ. ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ ವಿಮತರ ಮುಖ ಕಮಲಂಗಳ ಬಾಡಿಸಿ ಸ್ವಮತರ ಹೃತ್ಸಂತಾಪಗಳೋಡಿಸಿ ವಿಮಲ ಸುಕೀರ್ತಿಯ ಪಡೆದೆಯೋ ಚಂದ್ರ. ಚಂದ್ರ ಮಾಡೋ ಇನ್ನೊಂದು ಕೆಲಸ ಏನು ಗೊತ್ತಾ? ನಮ್ಮ ಅಂಧಕಾರ, ಇದು ಯಾವುದು ಬೆಳಗ್ಗೆಯಿಂದ ನಮಗೇನು ತಾಪ ಇದೆ ಆ ತಾಪ ಪರಿಹಾರ ಮಾಡ್ತಾರೆ. ಆಹ್ಲಾದಕರ, ಚದಿ ಆಹ್ಲಾದ ಅಂತಲೇ ಧಾತು. ಅದಕ್ಕೆ ಅವನಿಗೆ ಚಂದ್ರ ಅಂತ ಕರೆಯೋದು. ಯಾವ ವಸ್ತು ನಮ್ಮ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುತ್ತೆ ಅದು ಚಂದ್ರ. ಏನು ಆಹ್ಲಾದ ಉಂಟು ಮಾಡಿದ್ರು ಆ ಅರ್ಥ ಆಗ್ತಾ ಇಲ್ಲ ನಮಗೆ. ಅದನ್ನ ಅರ್ಥ ಮಾಡಿಸಿದಾಗ ಮನಸ್ಸಿಗೆ ಎಷ್ಟು ಸಂತೋಷ ಆಗಿಬಿಡುತ್ತೆ ನೋಡಿ. ಅದಕ್ಕಿಂತ ಆಹ್ಲಾದಕರ ಇಲ್ಲವೇ ಇಲ್ಲ. ನಮ್ಗೆ ಅರ್ಥ ಆಗಲಿಲ್ಲ, ಆಚಾರ್ಯರ ಮಾತು ಅರ್ಥ ಆಗಲಿಲ್ಲ, ಅರ್ಥ ಮಾಡಿಸ್ತಾರೆ ಜಯತೀರ್ಥರು ತಮ್ಮ ಗ್ರಂಥಗಳಲ್ಲಿ. ಇದಕ್ಕೆ ಹಿಂಗರ್ಥ, ಇದಕ್ಕೆ ಹಿಂಗರ್ಥ. ತತ್ವಸಂಖ್ಯಾನ ಅಂತ ಒಂದು ಗ್ರಂಥ ಅನುವಾದ ಮಾಡಿದ್ರು ಈಗ ಅವಧೂತ ರಘುನಾಥಾಚಾರ್ಯರು. ಆ ತತ್ವಸಂಖ್ಯಾನದಲ್ಲಿ ತತ್ವಗಳನ್ನು ವಿಭಾಗ ಮಾಡಿದ್ದಾರೆ. ಸಂಖ್ಯಾನ ಅಂದ್ರೆ ಎಣಿಸೋದು ಅಂತ ಅರ್ಥ. ಪ್ರಕರಣ ಗ್ರಂಥಗಳಲ್ಲಿ ಒಂದು. ತತ್ವದಲ್ಲಿ ಎರಡು ವಿಧ, ಸ್ವತಂತ್ರ ಅಸ್ವತಂತ್ರ. ಅಸ್ವತಂತ್ರ ತತ್ವದಲ್ಲಿ ಎರಡು ವಿಧ, ತಿರ್ಗಾ ಭಾವ ಅಭಾವ. ಭಾವತತ್ವ ಶ್ರೇಷ್ಠ ಅಭಾವ ತತ್ವಕ್ಕಿಂತ. ಇದೆ ಅನ್ನೋದು ಶ್ರೇಷ್ಠ, ಇಲ್ಲ ಅನ್ನೋದಕ್ಕಿಂತ. ಯಾವ್ದನ್ನ ಮನೆಗೆ ಹೋಗಿ ನಾನು ಕೇಳ್ತೀರಾ, ಇದೆ ಅಂದ್ರೆ ಎಷ್ಟು ಸಂತೋಷ ಆಗುತ್ತೆ, ಇಲ್ಲ ಅಂದ್ರೆ ಮುಖ ಬಾಡೋಗುತ್ತೆ ನೋಡಿ ನಿಮಗೆ. ಒಂದು 100 ರೂಪಾಯಿ ಇದ್ರೆ ಕೊಡ್ತೀರಾ? ಇದೆ ಕೊಡ್ತೀವಿ ಅಂದ್ರೆ ಎಷ್ಟು ಸಂತೋಷ. ಇಲ್ಲ ಅಂದ್ರೆ ಮುಖ ಮುದುಕೊಂಡ್ಬಿಡ್ತೀರ ನೋಡಿ. ಅಭಾವ ಯಾವತ್ತೂ ಡೌನ್ ಮಾಡ್ಬಿಡುತ್ತೆ ನಮ್ಮನ್ನ. ಅಭಾವ ಭಾವಸಾಪೇಕ್ಷ. ಆದ್ರೆ ಆಚಾರ್ಯರು ಏನ್ ಮಾಡಿಬಿಟ್ರು ಅಂದ್ರೆ ಅಭಾವವನ್ನು ಮೊದಲು ಹೇಳಿಬಿಟ್ರು ವಿಭಾಗ ಮಾಡುವಾಗ. ನಮಗೆಲ್ಲ ಮುಖ ಬಾಡೋಯ್ತು. ಹೇಳೋವಾಗ ಭಾವ ಅಭಾವ ಅಂತ ಹೇಳಿದ್ದಾರೆ, ವಿಭಾಗ ಮಾಡುವಾಗ ಅಭಾವವನ್ನು ಮೊದಲು ವಿಭಾಗ ಮಾಡಿಬಿಟ್ಟಿದ್ದಾರೆ. ಹಂಗೆ ಮಾಡಬಾರದು.
ಅಲಂಕಾರ ಪಂಕ್ತಿಗೆ ಬಡಿಸ್ತೀವಿ ನೋಡ್ರಿ, ಯಾವ ಎಲೆಯಿಂದ ಪ್ರಾರಂಭ ಮಾಡಿ ಹಾಕಿ ಮಂಡಲ ಮಾಡಿರ್ತೀರೋ ಅದೇ ಆರ್ಡರಲ್ಲಿ ಬಡಿಸ್ಬೇಕು. ಇಲ್ಲೊಂದು ಬಡಿಸೋದು, ಅಲ್ಲೊಂದು ಬಡಿಸೋದು, ಅಲ್ಲೊಂದು ಬಡಿಸೋದು, ಹಂಗಲ್ಲ. ಅದು ಅಲಂಕಾರ ಪಂಕ್ತಿಗೆ ಬಡಿಸೋದು, ಅದರಲ್ಲಿ ಆವಾಹನೆ ಮಾಡಿರುತ್ತೆ ಅದೇ ಕ್ರಮದಲ್ಲಿ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎಲ್ಲ ಒಂದೇ ರೂಪಗಳಲ್ಲ. ಇಲ್ಲಿಗೆ ಹಾಕಿದ್ರೆ ಅಲ್ಲಿಗೆ ಹಾಕಿದ್ರೆ ಹಂಗಲ್ಲ, ಆರ್ಡರ್ ಇದೆ, ಅದು ಕ್ರಮ, ವ್ಯೂಹ ರೂಪ, ಅದು ಎಲ್ಲ ಹಂಗೆ ಬಡಿಸ್ಬೇಕದು. ಹಂಗೆ ಶಾಸ್ತ್ರದಲ್ಲಿ ಯಾವುದು ಮೊದಲು ಹೇಳಿದೆಯೋ ಅದನ್ನೇ ಮೊದಲು ಹೇಳಬೇಕು, ಅದನ್ನೇ ಮೊದಲು ವಿಭಾಗ ಮಾಡಬೇಕು ಅಂತ ನಿಯಮ. ಆದರೆ ಆಚಾರ್ಯರು ಏನು ಮಾಡಿಬಿಟ್ಟಿದ್ದಾರೆ, ಭಾವ ಅಭಾವ ಅಂತ ಹೇಳೋ ಕಡೆ ಭಾವ ಅಂತ ಹೇಳೋವಾಗ ಭಾವವನ್ನು ಮೊದಲು ಹೇಳ್ತಾರೆ, ವಿಭಾಗ ಮಾಡುವಾಗ ಅಭಾವವನ್ನು ಮೊದಲು ವಿಭಾಗ ಮಾಡಿಬಿಟ್ಟಿದ್ದಾರೆ. ತಪ್ಪು ಅಂದ್ಬಿಟ್ರು ಪರವಾದಿಗಳು. ಹೀಗೆ ಮಾಡಬಾರದು, ತಪ್ಪದು. ಸೋಮತರ ಹೃತ್ಸಂತಾಪಗಳೋಡಿಸಿ, ನಮಗೂ ಕೂಡ ಹೌದಾ ಆಚಾರ್ಯರು ತಪ್ಪು ಮಾಡಿಬಿಟ್ಟಿದಾರ ನೋಡಿ, ಇದು ಮಾಡಿದಾರೆ ನಿಮ್ಮ ಗುರುಗಳು. ಆಗ ಟೀಕಾರಾಯರು ಬಂದರು. ಚಂದ್ರ ತುಂಬ ಮನೆ ಒಳಗಡೆ ಸೆಕೆ ಆಗ್ಬಿಟ್ಟಿರುತ್ತೆ, ಮಕ್ಕಳು ಅಳ್ತಾ ಇರುತ್ತವೆ. ಆಗ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿ ತಾಯಿ ಚಂದ್ರನ್ ತೋರಿಸ್ತಾರೆ. ಚಂದ್ರನ್ ನೋಡು. ಚಂದ್ರನ್ ನೋಡುವಾಗ ಮಗು ಅಳು ನಿಲ್ಲಿಸ್ಬಿಡುತ್ತೆ. ಯಾಕೆ ಅಂದರೆ ಚಂದ್ರನಿಂದ ನಮಗೆ ಶೀತಲ ಕಿರಣಗಳು ಬರುತ್ತೆ. ಚಂದ್ರನಿಗೆ ಶೀತಲ ಕಿರಣ ಅಂತ ಹೆಸರು, ಇವನಿಗೆ ಚಂಡ ಕಿರಣ ಅಂತ ಹೆಸರು ಸೂರ್ಯನಿಗೆ. ಮಕ್ಕಳು ತೋಡುವಾಗ ಯಾರು ಬಿಸಿಲಲ್ಲಿ ಇಡಲ್ಲ. ಆ ಥರ ಬಿಸಿಲಲ್ಲಿ ಇಡಬೇಕಾದ್ರೆ ಅವ್ರಿಗೇನೋ ಕಾಯಿಲೆ ಇರಬೇಕು, ಅದಕ್ಕೆ ವಿಟಮಿನ್ ಕಡಿಮೆ ಇರಬೇಕು, ತೊಗೊಂಡೋಗಿಟ್ಟಿರ್ತಾರೆ. ಸರಿಯಾಗಿರೋದಂತೂ ಯಾರು ಇಡಲ್ಲ. ಚಂದ್ರನ ಹತ್ರ ಕರ್ಕೊಂಡು ಹೋಗ್ತಾರೆ ನೋಡಿ. ಆ ಚಂದ್ರನ ನೋಡಿ ನಗ್ಬಿಡುತ್ತೆ ಮಗು. ಯಾಕೆ? ಅದರ ಒಳಗಡೆ ಆಹ್ಲಾದಕರ ಆಗುತ್ತೆ. ನಮಗೂ ಅಷ್ಟೇ. ಹಿಂಗೆ ಬರೆದು ಬಿಟ್ರಲ್ಲ ಶ್ರೀಮದ್ ಆಚಾರ್ಯರು ಅನ್ನೋದು ಇದೇ ತಾಪ. ಆಗ ಟೀಕಾರ ಹೇಳ್ತಾರೆ, ಏನು ತೊಂದರೆ ಇಲ್ಲ, ಇದಕ್ಕೊಂದು ನ್ಯಾಯ ಇದೆ ಅಂದ್ರು. ಏನದು? ಸೂಚೀಕಟ ನ್ಯಾಯ. ಹೌದು, ಸೂಚೀಕಟ ನೋಡೋರು ಬರೀತಾರೆ. ಟೀಕಾರಾಯರು ಬಂದಿದ್ದಕ್ಕೆ ನಮ್ಗೆ ಅರ್ಥ ಆಯಿತು. ಬೇರೆಯವರೆಲ್ಲ ಆಕ್ಷೇಪ ಮಾಡಿಬಿಟ್ರು ಆಚಾರ್ಯರ ಮೇಲೆ, ಏನು ಹಿಂಗೆ ಬರೆದು ಬಿಟ್ಟಾರೆ ನಿಮ್ಮ ಗುರುಗಳು ಅಂತ. ಸೂಚೀಕಟ ನ್ಯಾಯ ಅಂತ ಒಂದು ನ್ಯಾಯ. ಸೂಚಿ ಅಂದ್ರೆ ಸೂಜಿ, ಕಟಾಹ ಅಂದ್ರೆ ದೊಡ್ಡ ಕೊಪ್ಪರಿಗೆ. ನೀವು ಎರಡನ್ನೂ ಕೇಳಿ ಅಂಗಡಿಗೆ ಹೋಗಿ, ನಿಮಗೆ ಮೊದಲು ಕೊಡೋದು ಸೂಜಿ. ಕಡಿಮೆ ಪದಾರ್ಥ ಮೊದಲು ಕೊಡ್ತಾರೆ, ಜಾಸ್ತಿ ಇರೋ ಪದಾರ್ಥ ಆಮೇಲೆ ಕೊಡ್ತಾರೆ. 100 ಗ್ರಾಮ್ ಗೋಡಂಬಿ ಕೊಡಿ, 1 kg ಅಕ್ಕಿ ಕೊಡಿ ಅಂದರೆ ಫಸ್ಟ್ 100 ಗ್ರಾಮ್ ಗೋಡಂಬಿ ಕೊಡ್ತಾನೆ, ಆಮೇಲೆ ಅವನು ಅಕ್ಕಿ ಕೊಡೋದು. ಅಲ್ಲೇ ಇರುತ್ತೆ, ಪಕ್ಕದಲ್ಲಿ ಇರುತ್ತೆ ಡಬ್ಬದಲ್ಲಿ. ಅವನಿಗೆ ಹಾಕ್ಬಿಟ್ಟು ಅವನೇ ತಕ್ಕಡಿಗೆ ಹಾಕಿ ಕೊಟ್ಬಿಡ್ತಾನೆ. ಅವ್ರದ್ದು ಮೂಟೆ ಇಳಿಸ್ಕೊಡೋ ಅಂತ ಆಮೇಲೆ ಅಕ್ಕಿಗೆ ಹೇಳ್ತಾನೆ. ನೀವು ಹೋಗೋವಾಗ ಕೊಡ್ತೀವಿ, ಎಲ್ಲ ಏನು ಬೇಕೋ ತಗೊಂಬಿಡಿ ಅಂತ. ಸೂಚೀಕಟ ನ್ಯಾಯ ಅಂದರೆ ಚಿಕ್ಕದು ಮೊದಲೇ ಹೇಳಬೇಕು, ದೊಡ್ಡದು ಆಮೇಲೆ ಹೇಳಬೇಕು ಅಂತ. ಅದು ಅಭಾವ ತತ್ವ ಚಿಕ್ಕದಾಗಿರೋದ್ರಿಂದ ಮೊದಲು ಹೇಳಿದ್ದೀವಿ, ಭಾವತತ್ವ ದೊಡ್ಡದಾಗಿರೋದ್ರಿಂದ ಆಚಾರ್ಯರು ಅದನ್ನು ಹೇಳಿದ್ದಾರೆ ಆಮೇಲೆ. ನೋಡಿ ಉತ್ತರ ಕೊಟ್ಟರು ಟೀಕಾರಾಯರು. ಈ ಉತ್ತರ ಟೀಕಾರಾಯರು ಕೊಡದೇ ಇದ್ದಿದ್ರೆ ತಬ್ಬಿಬಾಗ್ಬಿಡೋದು ನಮಗೆ. ಇದು ಟೀಕಾರಾಯರು ಈ ನ್ಯಾಯವನ್ನು ಏನು ಆಚಾರ್ಯರು ಅನುಸರಿಸಿದ್ದಾರೆ, ಇದನ್ನೇ ವೇದವ್ಯಾಸ ದೇವರು ಭಾಗವತದಲ್ಲಿ ಅನುಸರಿಸಿದ್ದಾರೆ. ವೇದವ್ಯಾಸ ದೇವರು ಹಿಂಗೆ ಮಾಡಿದ್ದಾರೆ ನೋಡ್ರಿ. ಉತ್ತಾನಪಾದರಾಜ ಚಿಕ್ಕೋನು, ಪ್ರಿಯವ್ರತ ದೊಡ್ಡೋನು. ಸ್ವಯಂಭೂ ಮನುವಿಗೆ 2 ಗಂಡು ಮಕ್ಕಳು, ಪ್ರಿಯವ್ರತ ದೊಡ್ಡೋನು, ಉತ್ತಾನಪಾದರಾಜ ಚಿಕ್ಕೋನು. ಆ ಆರ್ಡರಲ್ಲಿ ಬಂದಾಗ ಮೊದಲು ಪ್ರಿಯವ್ರತ ರಾಜರ ಕತೆ ಹೇಳಿಬಿಟ್ಟು ಆಮೇಲೆ ಉತ್ತಾನಪಾದರಾಜನ ಕತೆ ಹೇಳಬೇಕಾಗಿತ್ತು. ಆದರೆ ಉತ್ತಾನಪಾದರಾಜನ ಕತೆ 4th ಸ್ಕಂದದಲ್ಲಿ ಬಂದಿದೆ, ಪ್ರಿಯವ್ರತ ರಾಜನ ಕತೆ 5ಮ ಸ್ಕಂದದಲ್ಲಿ ಬಂದಿದೆ. ನೋಡಿ, ದೊಡ್ಡವನ ಕತೆ ಆಮೇಲೆ ಹೇಳಿದ್ದಾರೆ, ಚಿಕ್ಕೋನ ಕತೆ ಮೊದಲು ಹೇಳ್ಬಿಟ್ಟಿದ್ದಾರೆ. ಯಾಕೆ ಹಿಂಗೆ ಮಾಡಿದ್ರು ಅಂದಾಗ ಅವ್ರು ಟಿಪ್ಪಣಿ ಕಾಲಕ್ಕೆ ಬರೀತಾರೆ, ಸೂಚೀಕಟ ನ್ಯಾಯ ಅನುಸರಿಸಿದ್ದಾರೆ ವೇದವ್ಯಾಸ ದೇವರು. ನೋಡಿ, ಅದೇ ನ್ಯಾಯ ಆಚಾರ್ಯರು ಅನುಸರಿಸಿದ್ದಾರೆ. ಹರಿಯ ಮತವೇ ಹನುಮನ ಮತವು. ಅವ್ರು ಹೆಂಗೆ ಮಾಡಿದಾರೋ ಇವರು ಹಂಗೆ ಮಾಡಿದ್ದಾರೆ. ಪದಪ್ರಯೋಗನೂ ಹಂಗೆ ನೋಡಿ, ಅದನ್ನು ತೋರಿಸ್ತಾರೆ ಟೀಕಾರಾಯರು. ಸ್ವಮತರ ಹೃತ್ಸಂತಾಪಗಳೋಡಿಸಿ ವಿಮಲ ಸುಕೀರ್ತಿಯ ಪಡೆದೆಯೋ ಚಂದ್ರ, ಎದುರಾರೈ ಗುರುವೇ ಸಮರಾರೈ. ಅದರ ಮುಂದಿನ ನುಡಿಯಲ್ಲಿ ಜಯ ಕಾಮಧೇನು, ಕಾಮಧೇನು ಹೋಲಿಸಿದ್ದಾರೆ ವ್ಯಾಸರಾಜರು ಜಯತೀರ್ಥರನ್ನ. ನೋಡಿ, ಒಂದೊಂದು ನುಡಿಲಿ ಒಂದೊಂದು. ಜಯ ಕಾಮಧೇನು. ಕಾಮಧೇನು ಏನ್ ಮಾಡುತ್ತೆ?
ವೇದಶಾಸ್ತ್ರಗಳೆಂಬ ಶೃಂಗಗಳಿಂದ ಸುಧಾದಿ ಗ್ರಂಥಗಳೆಂಬ ಸ್ತನದಿಂದೊಪ್ಪುತ ತತ್ವಬೋಧ ಎಂಬ ದುಗ್ಧ ಶಿಷ್ಯವತ್ಸಂಗಳಿಗೆ ಆದರದಲ್ಲಿ ಕೊಟ್ಟ ಯತಿಸುರದೇನು ಎದುರಾರೈ ಗುರುವೇ ಸಮರಾರೈ. ಹಸುಗೇನೇನಿರುತ್ತೀ? ಶೃಂಗ, ಕೆಚ್ಚು. ಇನ್ನು ಉಳಿದಿದ್ದೆಲ್ಲ ಎಲ್ಲ ಪ್ರಾಣಿಗಳಿಗೂ ಇರುತ್ತೆ. ವಿಶೇಷ ಅದು ನೋಡಿ. ವೇದಶಾಸ್ತ್ರಗಳೆಂಬ ಶೃಂಗಗಳಿಂದ ಜೈತೀರ್ಥರು ಒಂದು ಕಾಮಧೇನು ಇದ್ದಂದರು. ಸುರಕಾಮಧೇನು, ಸುರಧೇನು, ದೇವತೆಗಳ ಲೋಕದ ಕಾಮಧೇನು ಜೈತೀರ್ಥರು. ಜೈತೀರ್ಥರಿಗೆ ಕೊಂಬೆ ಯಾವುದಿಲ್ಲಿ? ನಮ್ಮ ಹಸುಗಳಿಗೆ ಲೋಕದಲ್ಲಿ ಕೊಂಬಿರುತ್ತಲ್ಲ. ವೇದಶಾಸ್ತ್ರಗಳೆಂಬ ಶೃಂಗಗಳಿಂದ, ಒಂದು ವೇದ, ಒಂದು ಶಾಸ್ತ್ರ, ಎರಡು ಕೊಂಬರು. ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂಥವರು. ಆಮೇಲೆ ಕೆಚ್ಚು, 4 ಕೆಚ್ಚಲಿರುತ್ತೆ ನೋಡಿ ಹಸುಗೆ. ಸುಧಾದಿ ಗ್ರಂಥಗಳೆಂಬ ಸ್ತನಗಳಿಂದೊಪ್ಪುತ, ನ್ಯಾಯಸುಧ, ತತ್ವಪ್ರಕಾಶಿಕ, ಇನ್ನು ಬೇರೆ ಟಿಪ್ಪಣಿಗಳ ಟೀಕಾಕೃತ್ಪಾದರಿದೆ. 18 ಗ್ರಂಥ ಅದು ಟೀಕಾ ಗ್ರಂಥಗಳು, 3 ಸ್ವತಂತ್ರ ಗ್ರಂಥ, ಒಟ್ಟು 21 ಗ್ರಂಥ ಜೈತೀರ್ಥರು. ಅದೆಲ್ಲ ಋಗ್ಭಾಷ್ಯ ಟೀಕಾ, ವಿಷ್ಣುತತ್ವ ನಿರ್ಣಯ ಟೀಕಾ, ದಶಪ್ರಕರಣಗಳ ಟೀಕಾ, ಗೀತಾಭಾಷ್ಯಕ್ಕೆ ಟೀಕಾ, ಗೀತಾ ತಾತ್ಪರ್ಯಕ್ಕೆ ಟೀಕಾ, ಇದೆಲ್ಲ ಕೆಚ್ಚಲಿದ್ದಂಗೆ. ವೇದಶಾಸ್ತ್ರಗಳೆಂಬ ಶೃಂಗಗಳಿಂದ ಸುಧಾದಿ ಗ್ರಂಥಗಳೆಂಬ ಸ್ತನಗಳಿಂದೊಪ್ಪುತ ತತ್ವಬೋಧ ಎಂಬ ದುಗ್ಧ ಶಿಷ್ಯವತ್ಸಂಗಳಿಗೆ ಆದರದಲ್ಲಿ ಕೊಟ್ಟ ಯತಿಕಾಮಧೇನು ಸುರಕಾಮಧೇನು ಎದುರಾರೈ ಗುರುವೇ ಸಮರಾರೈ. ಹಾಲು ಕೊಡುತ್ತೆ ಹಸು. ಜೈತೀರ್ಥರು ಏನು ಹಾಲು ಕೊಟ್ಟಿದ್ದಾರೆ ನಮಗೆಲ್ಲ ಹಾಲು ಕುಡಿಸ್ತಾ ಇದ್ದಾರಂತವರು. ಏನದು? ತತ್ವಬೋಧೆ ಎಂಬ ಪರಮಾತ್ಮನ ಯಥಾರ್ಥ ಜ್ಞಾನ ಇದೆಯಲ್ಲ, ಇದೇ ತತ್ವಬೋಧೆ. ಈ ತತ್ವಬೋಧೆ ಎನ್ನತಕ್ಕಂತಹ ಪರಮಾತ್ಮನ ವಿಷಯ ವಿಷ್ಣು ತತ್ವ ನಿರ್ಣಯ ಆಗಿರ್ಬೋದು, ಅದು ಜಗತ್ತಿನ ಸತ್ಯತ್ವವನ್ನು ಹೇಳ್ತಕ್ಕಂಥ ವಿಷಯ ಆಗಿರ್ಬೋದು. ಪಂಚಭೇದ, ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತನ ಸಂಶಯ ಇತ್ಯಾದಿ ಗ್ರಂಥಗಳು. ನೋಡ, ಹಾಲು ಕುಡಿಸಿದಾರಂತೆ ಜೈತೀರ್ಥರು. ಯಾರಿಗೆ? ಶಿಷ್ಯ ವತ್ಸಂಗಳಿಗೆ ಪ್ರೀತಿಯಿಂದ ಹಾಲು ಕುಡಿಸುತ್ತೆ ಹಸು ಕರುಗೆ. ಹಾಗೆ ಜೈತೀರ್ಥರು ಅಂತಕ್ಕಂಥ ಕಾಮಧೇನು, ಶಿಷ್ಯರು ಅನ್ನತಕ್ಕಂತಹ ನಮಗೆಲ್ಲ ಹಾಲನ್ನ ಪ್ರೀತಿಯಿಂದ ಉಣಿಸಿದಾರಂತೆ. ಆದರದಲ್ಲಿ ಕೊಟ್ಟ ಸುರಕಾಮಧೇನು ಯತಿಸುರಧೇನು, ಯತಿಸುರಧೇನು, ಯತಿ ಅಂತಕ್ಕಂಥ ಸುರಧೇನು ಕಾಮಧೇನು. ನೀವು ನಮಗೆಲ್ಲ ಹಾಲು ಕುಡಿಸಿರೋ ಕಾಮಧೇನು ಅಂತಾರೋ. ಆಮೇಲೆ ನಾವು ನಿನ್ನೆ ನೋಡಿದ್ವಿ, ಸಮುದ್ರ ಮಥನ ಮಾಡಿದವರು, ಸಮುದ್ರ ಮಥನ ಮಾಡಿ ಅಮೃತ ತಂದು ಕೊಟ್ಟವರು. ಮೊನ್ನೆ ಹೇಳಿದ್ದೆ ನಾನು. ವ್ಯಾಸ ಸೂತ್ರಗಳೆಂಬ ಮಂದರವನು ವೇದ ರಾಶಿ ಎಂಬವ ರಾಶಿಯೊಳಿಟ್ಟು, ವ್ಯಾಸ ಸೂತ್ರಗಳೆಂಬ ಮಂದರವನು ವೇದ ರಾಶಿ ಎಂಬವ ರಾಶಿಯೊಳಿಟ್ಟು, ಶ್ರೀ ಸರ್ವಜ್ಞರ ವಾಕ್ಯ ಪಾಶದಿ ಸುತ್ತಿ ಭಾಸುರ ನ್ಯಾಯಸುದೆ ಪಡೆದ ಯತೀಂದ್ರ ಎದುರಾರೈ ಗುರುವೇ ಸಮರಾರೈ. ಆ ಹಾಡು ಹೇಳುವಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ಬೇಕ್ರಿ. ಅದರ ಅರ್ಥ ಗೊತ್ತಾಗಬೇಕು. ಅರ್ಥ ಗೊತ್ತಾದಾಗಲೇ ನಮಗೆ ಭಕ್ತಿ ಬರೋದು. ಭಕ್ತಿ ಬಂದಾಗಲೇ ಭಾಗವತ ಹೇಳುತ್ತೆ. ಕಣ್ಣಲ್ಲಿ ನೀರು ಬಂದ್ಬಿಡ್ಬೇಕು, ಗಂಟಲು ಉಪ್ಪು ಬರಬೇಕು. ಏತಾದೃಶ ಮಹಿಮೋಪೇತರು ಇವರು ಜೈತೀರ್ಥರು, ಎದುರಿಗಿರ್ತಕ್ಕಂಥವರು. ವ್ಯಾಸ ಸೂತ್ರಗಳೆಂಬ ಮಂದರವನು, ಮೊನ್ನೆ ಹೇಳಿದ್ದೆ ನಾನು. ಮಂದರ ಪರ್ವತ ಬೇಕು, ಕ್ಷೀರ ಸಮುದ್ರ ಬೇಕು, ಹಗ್ಗ ಬೇಕು, ಕಡಿಯೋರು ಬೇಕು. ಆವಾಗ ಬರೋದೇ ಅಮೃತ. ವೇದವ್ಯಾಸ ದೇವರಿಂದ ರಚಿತವಾದ ಬ್ರಹ್ಮಸೂತ್ರಗಳಿದೆಯಲ್ಲ, ಇದೇ ಮಂದರ ಪರ್ವತ. ವೇದರಾಶಿ ಇದೆಯಲ್ಲ, ಅನಂತ ವೇದರಾಶಿಗಳು, ಇದೇ ಕ್ಷೀರ ಸಮುದ್ರ. ಆ ವೇದಗಳನ್ನು ಅರ್ಥ ಮಾಡೋದಕ್ಕೆ ಹೊರಟಿರೋದದು ಬ್ರಹ್ಮಸೂತ್ರಗಳು. ವ್ಯಾಸ ಸೂತ್ರಗಳೆಂಬ ಮಂದರವನು ವೇದ ರಾಶಿ ಎಂಬ ವಾರಾಶಿಯೊಳಿಟ್ಟು, ಶ್ರೀ ಸರ್ವಜ್ಞರ ವಾಕ್ಯ ಪಾಶದಿ ಸುತ್ತಿ. ಹಗ್ಗ, ಅಲ್ಲಿ ವಾಸುಕಿ ಇತ್ತು, ಇಲ್ಲಿ ಆಚಾರ್ಯರ ವಾಕ್ಯ ಇದೆಯಲ್ಲ, ಅನುವ್ಯಾಖ್ಯಾನ, ಇದೇ ಹಗ್ಗ. ಈ ಅನುವ್ಯಾಖ್ಯಾನ ಅನ್ನತಕ್ಕಂಥ ಹಗ್ಗವನ್ನ ವ್ಯಾಸಸೂತ್ರಗಳು ಅನ್ನತಕ್ಕಂಥ ಮಂದರ ಪರ್ವತಕ್ಕೆ ಸುತ್ತಿ, ಅದನ್ನು ವೇದಗಳು ಅನ್ನತಕ್ಕಂಥ ಕ್ಷೀರ ಸಮುದ್ರದಲ್ಲಿ ಇಟ್ಟು
ಜಯತೀರ್ಥರು ಕಳೆದಿದ್ದಾರಂತೆ ಪೂರ್ವಪಕ್ಷ ಸಿದ್ಧಾಂತಗಳನ್ನು ಮಾಡಿ. ಆವಾಗ ಬಂದದ್ದೇ ಇದು ನ್ಯಾಯಸುಧಾ. ಅದನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನ್ಯಾಯಸುಧಾ ಅನ್ನತಕ್ಕಂಥ ಅಮೃತವನ್ನು ಸಂಪಾದನೆ ಮಾಡಿದ ಗುರುಗಳು ನೀವು, ಸುಧಾ ಅಮೃತ ತಂದುಕೊಟ್ಟವರು. ಆಮೇಲೆ ವನಜನಪನ ಗುಣಮಣಿಗಳು ಸರ್ವಜ್ಞ ಮುನಿಕೃತ ಗ್ರಂಥಗಳ ಅವನಿಯೊಳಡಗಿರೆ ಸಜ್ಜನರಿಗೆ ಟೀಕಾಂಜನದಿಂದ ತೋರಿಸಿ ಘನಸುಖ ಸಾಧನ ಮಾಡಿದ್ಯೋ ಧೀರ ಎದುರಾರೈ. ಧೀರ, ಧೀರರು ಜಯತೀರ್ಥರು ಅಂತ ವರ್ಣನೆ ಮಾಡ್ತಾರೆ ವ್ಯಾಸರಾಜರು. ಏನ್ ಧೀರ? ನಮ್ಮನ್ನು ಹೇಳಿದ್ದೆ, ನಿಧಿ, ಅಪಾರವಾದ ನಿಧಿ ಇದೆ, ನಮ್ಮ ಪೂರ್ವಿಕರ ನಿಧಿ ಇದೆ. ಎಲ್ಲೋ ಹೂತಿಟ್ಟು ಬಿಟ್ಟಿದ್ದಾರಂತೆ, ಗೊತ್ತಿಲ್ಲ ನಮಗೆ. ನಿಮ್ಮ ಮನೆಯಲ್ಲಿ ತುಂಬಾ ನಿಧಿ ಇದೆ, ಎಲ್ಲೋ ಹೂತಿಟ್ಬಿಟ್ಟಿದ್ದಾರೆ, ಅಪ್ಪ ಹುಡುಕೊಳ್ಳಿ. ಏನ್ ಮಾಡ್ಬೇಕು? ಮನೆಯೆಲ್ಲ ಕೆಡಬೇಕು ಇವಾಗ. ನೋಡಿ, ಹಿಂದಿನ ಕಾಲದಲ್ಲಿ ಹಂಗೆ ಮಾಡ್ತಾ ಇದ್ದಿದ್ದು. ನಿಧಿಯನ್ನು ತಗ್ಗು ತೋಡಿ ಆಳವಾಗಿ ಹೂತಿಟ್ಬಿಡೋರು ನೆಲದಲ್ಲಿ. ಸಾಯೋ ಕಾಲಕ್ಕೆ ಅವ್ರಿಗೇನ ಜ್ಞಾಪಕ ಇದ್ರೆ ಸಾಯ್ತೀನಿ ಅಂತ ಅಕಸ್ಮಾತ್ ಒಳ್ಳೆ ಬುದ್ಧಿ ಬಂದ್ರೆ ಪ್ರೀತಿ ಪಾತ್ರರನ್ನ ಕರೆದು ಇಂಥ ಕಡೆ ನಿಧಿ ಇದೆ ತಗೋ ಅಂತ ಹೇಳೋರು. ಗೊತ್ತಿಲ್ಲದೇನೆ ರಾತ್ರಿ ಮಲಗಿದ್ದಾಗಲೇ ಕೃಷ್ಣಾರ್ಪಣ ವಸ್ತು ಆದ್ರೆ ಅದು ಯಾರಿಗೂ ಗೊತ್ತಾಗ್ತಾನೆ ಇಲ್ಲ, ಅದು ಎಲ್ಲಿ ಇಟ್ಟಿದಾರೋ ಏನಿದೆಯಾರೋ ಗೋವಿಂದ. ಇನ್ಯಾರೋ ಆ ಸೈಟ್ ತಗೊಂಡು ಅದು ಡಿಮಾಲಿಷ್ ಮಾಡಿ ಅದನ್ನ ಪಾಯ ತೋಡುವಾಗ ಅವನಿಗೆ ಸಿಗ್ತದೆ, ಯಾರಿಗೋ ಸಿಕ್ಬಿಡುತ್ತೆ. ಮಾಡ್ಬಿಡ್ತೀವಿ ನಾವು, ಅವನಿಗೆ ಸಿಗುತ್ತದೆ. ಆ ನಿಧಿ ಹಂಗಿದೆಯಂತೆ. ಅದು ಯಾವುದು ನಿಧಿ? ಅದು ವನಜನಪನ ಗುಣಮಣಿಗಳು ಸರ್ವಜ್ಞ ಮುನಿಕೃತ ಗ್ರಂಥಗಳ ಅವನಿಯೊಳಡಗಿರೇ. ವನಜನಾಭ ಅಂದ್ರೆ ಪದ್ಮನಾಭ, ವನಜ ಅಂದ್ರೆ ಪದ್ಮ. ಆ ಪದ್ಮದಂತೆ ನಾಭವುಳ್ಳವನಾದ್ದರಿಂದ ಭಗವಂತನಿಗೆ ಪದ್ಮನಾಭ ಅಂತ ಕರೀತಾರೆ. ವನಜನಪನ ಗುಣಗಣಿ ಗುಣಮಣಿಗಳು. ಆ ಮಣಿಗಳು ಅಪೂರ್ವ ಮಣಿಗಳು. ಯಾವುದದು? ಅವನ ಗುಣಗಳು. ಗುಣಗಳೇ ಮಣಿಗಳು. ಅರ್ಥಾತ್ ದೋಷ ದೂರತ್ವ, ಸರ್ವೋತ್ತಮತ್ವ, ಸಕಲ ಗುಣ ಪರಿಪೂರ್ಣತ್ವ, ಜಗಜ್ಜನ್ಮಾಧಿಕಾರಣತ್ವ, ಸ್ವತಂತ್ರತ್ವ, ಇದೆಲ್ಲ ಮಣಿಗಳು. ಇದನ್ನೆಲ್ಲ ಆಚಾರ್ಯ ಏನ್ ಮಾಡ್ತಾರೆ? ತಮ್ಮ ಗ್ರಂಥಗಳಲ್ಲಿ ಅಡಗಿಸಿಟ್ಬಿಟ್ಟಿದ್ದಾರಂತೆ. ಗ್ರಂಥನೇ ಭೂಮಿ ಇದ್ದಂಗೆ, ಈ ಗುಣಗಳೇ ಮಣಿ ಇದ್ದಂಗೆ. ಪದ್ಮನಾಭನ ಗುಣಗಳು ಅದೆಲ್ಲ ಎಲ್ಲಿದೆ? ಸರ್ವಜ್ಞ ಮುನಿಕೃತ ಗ್ರಂಥಗಳ ಅವನಿಯೊಳಡಗಿರೆ. ಮುಚ್ಚಿಟ್ರೆ ಯಾರಿಗೆ ಕಾಣುತ್ತೆ? ತೆಗೆದಿಡು ಅಂತ ಅದಕ್ಕೆ ಹೇಳೋದು. ಮುಚ್ಚಿಟ್ಬಿಟ್ರೆ ನಮ್ಗೇನ್ ಗೊತ್ತು ಅಂತಾರೆ. ಅಡಗಿದೆ, ಅದು ಅವನಿಯೊಳಡಗಿರೆ, ಭೂಮಿಯಲ್ಲಿ ಬಚ್ಚಿಟ್ಕೊಂಡಿರುತ್ತೆ ಅದು. ಆವಾಗ ಏನ್ ಮಾಡ್ತಾರೆ? ಟೀಕಾಂಜ ಸಜ್ಜನರಿಗೆ ಟೀಕಾಂಜನದಿಂದ ತೋರಿರಿ. ಅಂಜನ ಹಾಕ್ತಾರೆ. ಮೊನ್ನೆ ನಾನು ಹೇಳಿದ್ದೆ, ಅದೊಂದು ದೊಡ್ಡ ಶಾಸ್ತ್ರ ಅಲ್ಲ ಅಂಜನ ಹಾಕೋದು ಅಂತ. ಎಲ್ಲರಿಗೂ ಬರಲ್ಲ ಆ ಸಿದ್ಧಿ. ನೋಡಿ, ನಮ್ಮ ಮನೇಲಿ ಎಲ್ಲೋ ನಿಧಿ ಇದೆಯಂತೆ, ಇಡೀ ಮನೆ ಒಡೆಯೋದು ಬಂದೋದು ಎಲ್ಲಿದೆಯೋ ಜಾಗ ಹೇಳ್ತೀರಾ, ಅದೊಂದು ಮಾತ್ರ ಒಡೆದ್ಬಿಟ್ಟು ನಿಧಿ ತಗೋತೀವಿ ಅಂದಾಗ ಅವನು ಅಂಜನ ಹಚ್ಕೊಂಡು ನೋಡ್ತಾನ. ಹೌದಾ? ತಾಳಿ ಅಂದ್ಬಿಟ್ಟು ತಿಕ್ಕಿ ಹಿಂಗೆ ಅಂಜನ ತಿಕ್ಕಿದಾಗ ಓ ನೋಡಿ ನಿಮ್ಮ ಮನೆ ಬಚ್ಚನ ಮನೆಯಲ್ಲಿ ಇದೆ, ಕೆಳಗಡೆ ಇಟ್ಟಿದ್ದಾರೆ ಹೇಳು. ಅಥವಾ ಹಿತ್ತಲಲ್ಲಿ ಬಾವಿ ಇದೆಯಲ್ಲ ಅದರ ಪಕ್ಕದಲ್ಲಿ ಇದೆ ಹೇಳ್ಬಿಡ್ತಾರೆ. ಅವನು ಕಾಣುತ್ತಂತೆ ಕನ್ನಡಿ ಕಂಡಂಗೆ. ಹಾಗೆ ಆ ಶ್ರೀಮದ್ ಆಚಾರ್ಯರ ಗ್ರಂಥಗಳಲ್ಲಿ ಅಡಕೊಂಡಿರ್ತಕ್ಕಂತಹ ಭಗವಂತನ ಗುಣಗಳನ್ನ ನೀವು ನಿಮ್ಮ ಗ್ರಂಥಗಳು ಅನ್ನತಕ್ಕಂಥ ಅಂಜನ ಹಾಕಿ ತೋರಿಸಿದ್ರೆ ನಮಗೆ ಇಂಥ ಕಡೆ ಇದೆ, ಇಂಥ ಕಡೆ ಇದೆ, ಇಂಥ ಕಡೆ ಇದೆ. ಆಕಾಶಸ್ಥಲಿಂಗಾತೋ ಮದೇವ ಪ್ರಾಣಹಾವಂ ಜ್ಯೋತಿಶ್ಚರಣಾವಿಧಾನಾಥೋ. ಏನ್ ಸೂತ್ರಗಳೇನು ಸಾಮಾನ್ಯನಾದಲ್ಲ, ಎಲ್ಲೆಲ್ಲಿದೆ ಭಗವಂತನ ಮಹಿಮೆಗಳು ತೋರಿಸಿದ್ದಾರೆ. ಟೀಕಾಂಜನದಿಂದ ತೋರಿಸಿ ಘನಸುಖ ಸಾಧನೆ ಮಾಡಿದ್ಯೋ ಧೀರ ಎದುರಾರೈ. ಗುರುವೇ ಸಮರಾರೈ. ಟೀಕಾ ಅಂಜನ, ಅಂಜನ ಹಾಕಿ ನಮಗೆ ನಿಧಿ ತಂದು ಕೊಟ್ಟಿರತಕ್ಕಂತಹ ಧೀರ ನೀವು ಅಂತ ವರ್ಣನೆ ಮಾಡ್ತಾರೆ. ಕಡೆ ಹೇಳ್ತಾರ ಅರ್ತಿ ಮಂದಾರ ವೇದಾರ್ಥ ವಿಚಾರ ಸಮರ್ಥ ಶ್ರೀಕೃಷ್ಣ ಪದಾಂಬುಜ ಭೃಂಗ. ಶ್ರೀಕೃಷ್ಣ ಪದಾಂಬುಜ ಲೋಲ ಪ್ರತ್ಯರ್ಥಿ ಮತ್ತೇವ ಕಂಠೀರ ವಕ್ಷೋಭ್ಯ ತೀರ್ಥ ಕರಜ ಜಯ ತೀರ್ಥಯತೀಂದ್ರ ಎದುರಾರೈ. ನೋಡಿ, ನಾಮನ್ನ ಹೇಳಿದೆ, ಯಾವತ್ತೂ ಉಪಕ್ರಮದಲ್ಲಿ ಏನಿರುತ್ತೆ ಉಪಸಂಹಾರದಲ್ಲೂ ಅದೇ ಇರುತ್ತೆ. ಅಲ್ಲೇನಿದೆ ಪ್ರಾರಂಭದಲ್ಲಿ ಮದನ ಗೋಪಾಲನ ಪ್ರಿಯ ಜಯರಾಯ, ಭಗವಂತನಿಗೆ ಅತ್ಯಂತ ಪ್ರೀತಿಕರರಾಗಿರ್ತಕ್ಕಂಥವರು. ಇಲ್ಲೇನು ಹೇಳ್ತಾರೆ ಅವರು? ಶ್ರೀಕೃಷ್ಣ ಪದಾಂಬುಜ ಲೋಲ. ಅದೇ ಇಲ್ಲ,
ಯಾವಾಗಲೂ ಕೃಷ್ಣ ಪದ, ಗೋಪಾಲ ಅಂದ್ರು ಅವನೇ, ಕೃಷ್ಣ ಅಂದ್ರು ಅವರೇ. ಹಾಗಾಗಿ ಅರ್ತಿ ಮಂದಾರ, ಯಾರು ನಿಮ್ಮ ಹತ್ರ ಬಂದು ಬೇಡ್ತಾರಲ್ಲ ಅವ್ರಿಗೆ ಅರ್ತಿ ಅಂತ ಕರೀತಾರೆ. ಮಂದಾರ ಅನ್ನೋದು ಒಂದು ವೃಕ್ಷ, ಅದು ಸ್ವರ್ಗಲೋಕದಲ್ಲಿರ್ತಕ್ಕಂಥ ಪುಷ್ಪ ಅದು ಮಂದಾರ. ಮಂದಾರ ಪಾರಿಜಾತಕ, 5 ತರು ಇದೆ ಸ್ವರ್ಗಲೋಕದಲ್ಲಿ, ಅದರಲ್ಲಿ ಒಂದು ಮಂದಾರ. ಆ ಮಂದಾರ ಪುಷ್ಪ ಕೆಳಗಡೆ ಹೋಗಿ ಕೇಳಿದ್ರೆ ನಿಂತ್ಕೊಂಡ್ರೆ ಏನ್ ಬೇಕಾದ್ರೂ ಕೊಡುತ್ತಂತದ್ದು. ಅರ್ತಿ ಮಂದಾರ, ನಿಮ್ಮ ಹತ್ರ ಬಂದು ಕೇಳಿದವ್ರಿಗೆ ನೀವಿಲ್ಲ ಅನ್ನಲ್ಲ. ಹಾಗೆ ಅರ್ತಿ ಮಂದಾರ ವೇದಾರ್ಥ ವಿಚಾರ ಸಮರ್ಥ, ವೇದಾರ್ಥವನ್ನ ವಿಚಾರ ಮಾಡೋದ್ರಲ್ಲಿ ಅತ್ಯಂತ ಸಮರ್ಥರಾಗಿರ್ತಕ್ಕಂತಹ ಶ್ರೀಕೃಷ್ಣ ಪದಾಂಬುಜ ಲೋಲ ಅಥವಾ ಶ್ರೀಕೃಷ್ಣ ಪದಾಂಬುಜ ಭೃಂಗ, ಯಾವಾಗಲೂ ಭಗವಂತ ಅಂತಕ್ಕಂತಹ ಕಮಲದಲ್ಲಿ ಆಸಕ್ತರಾಗಿರ್ತಕ್ಕಂಥವರು. ಪ್ರತ್ಯರ್ಥಿ ಮತ್ತೇವ ಕಂಠೀರ ವಾಕ್ಷೋಭ್ಯ ತೀರ್ಥ ಕರಜ ಜಯತೀರ್ಥ ಯತೀಂದ್ರ. ನಿಮ್ ಗುರುಗಳೆಂತವರು ದುರ್ವಾದಿ ವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜ ಮಹಂ ನಮಾಮಿ, ಇವರೇ ವರ್ಣನೆ ಮಾಡಿದ್ದಾರೆ. ಶ್ರೀಮದ್ ರಮಾರಮಣ ಸದ್ಗಿರಿ ಪಾದ ಸಂಗಿ ವ್ಯಾಖ್ಯಾ ನಿನಾದ ದಲಿತ ಅಖಿಲ ದುಷ್ಟ ದರ್ಪಂ ದುರ್ವಾದಿ ವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜ ಮಹಂ ನಮಾಮಿ. ಅದನ್ನೇ ಹೇಳ್ತಾರೆ ನೋಡ್ರಿ. ಪ್ರತ್ಯರ್ಥಿ ಮತ್ತೇವ ಕಂಠೀರ ವಕ್ಷೋಭ್ಯ ತೀರ್ಥ ಕರಜ ಜಯ ತೀರ್ಥ ಯತೀಂದ್ರ ಎದುರಾರೈ ಗುರುವೇ ಸಮರಾರೈ. ನೀವು ಸಿಂಹ, ನಿಮ್ ಗುರುಗಳು ಸಿಂಹ, ಇವರು ಕಂಠೀರವ. ಅವರು ಪ್ರತ್ಯರ್ಥಿ ಮತ್ತೇವ ಕಂಠೀರ ವಕ್ಷೋಭ್ಯ ತೀರ್ಥ ಕರಜ, ಸಿಂಹದ ಹೊಟ್ಟೆಯಲ್ಲಿ ಸಿಂಹನೇ ಹುಟ್ಟೋದು. ನಿಮ್ ಗುರುಗಳು ಸಿಂಹ, ನೀವು ಸಿಂಹ. ನಿಮ್ಮ ಮೂಲ ಗುರುಗಳಿದ್ದಾರೆ ಆಚಾರ್ಯರು, ಅವರು ಸಿಂಹನೇ. ಹಾಗಾಗಿ ಅವರು ಮಧ್ವ ಸಿಂಹ, ಅಕ್ಷೋಭ್ಯ ಸಿಂಹ, ಜಯಸಿಂಹ. ಅಂತಹ ಗುರುಗಳ ಶಿಷ್ಯರಾಗಿರ್ತಕ್ಕಂತಹ ನಿಮಗೆ ಯಾರು ಎದುರು, ಯಾರು ಸಮರು ಅಂತ ಹೇಳಿ ಟೀಕಾಕೃತ್ಪಾದರು ತಮ್ಮ ಗುರುಗಳನ್ನು ಎಷ್ಟು ಹೊರಳಿ, ಅವರೇ ದೊಡ್ಡ ಮಹಾನುಭಾವರು ವ್ಯಾಸರಾಜರು, ಏನೇನು ಸಾಮಾನ್ಯನ. ಅವ್ರ ಮೇಲೆ 100 ಕೃತಿಗಳನ್ನು ರಚನೆ ಮಾಡಿದ್ದಾರೆ ದಾಸರಾಯರು. ಅವರನ್ನೇ ಹೊಗಳಿದ್ದಾರೆ. ಅರ್ತಿ ಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜ ಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ಅಂತ ವ್ಯಾಸರಾಜರು ಜಯತೀರ್ಥರನ್ನ ಹೊಗಳುತ್ತಾರೆ. ಏನು ಮಹಾನುಭಾವರು ನೀವು ಅಂತ. ಇಂತಹ ಗೀಯಮಾನರಾಗಿರ್ತಕ್ಕಂತಹ ವ್ಯಾಸರಾಜರ ವರ್ಣನೆ ಅಷ್ಟಿದ್ದಾಗ ಜಯತೀರ್ಥರನ್ನು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ ಹೇಳಿ, ಜಯತೀರ್ಥರ ಆರಾಧನಾ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾವು ಕೂಡ ಸೇವಾವನ್ನು ಮಾಡ್ತೀವಿ ಅಂತ ಅಪೇಕ್ಷೆ ಪಟ್ಟಿದ್ದಕ್ಕೆ ಜಯತೀರ್ಥರ ಸೇವಾವನ್ನು ಮಾಡಲಿ ಅಂತ ಹೇಳಿ ಹೊಸದಾಗಿ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ ಪರಿಮಳ ವಿದ್ಯಾಪೀಠದಲ್ಲಿ. ಅವಧೂತ ರಘುನಾಥಾಚಾರ್ಯರು ತತ್ವಸಂಖ್ಯಾನವನ್ನು ಯಥಾಶಕ್ತಿ ನಿರೂಪಣೆ ಮಾಡ್ತೀನಿ ಅಂದಾಗ ಆಗಲಿ ಮಾಡ್ರಿ ಅಂತ ಹೇಳಿ ಅವ್ರಿಗೂ ಕೂಡ 10-15 ನಿಮಿಷ ಕಾಲಾವಕಾಶ ಇದ್ದಿದ್ದರಿಂದ ನಮ್ಮ ಉಪನ್ಯಾಸ 8:15 ತನಕ ಹೊರಟೋಯಿತು. ಹಾಗಾಗಿ ಪ್ರಶ್ನೋತ್ತರ ಕಾರ್ಯಕ್ರಮ ನಾಳೆ ನೋಡೋಣ. ತುಂಬ ಹೊತ್ತಾಗೋಗಿದೆ. ಯಾವ ಪ್ರಶ್ನೆ ನಿಮಗೆ ಕೇಳಕ್ಕೆ ಸಂಕೋಚ ಇದ್ದರೆ ಅದನ್ನು ಬರೆದು ಕೊಟ್ಬಿಡ್ರಿ. ಅವರು ಅನಂತ ಪದ್ಮನಾಭಾಚಾರ್ಯ ಕೈಲಿ ಅಥವಾ ಸಾವಿತ್ರಿ ಅವ್ರ ಕೈಲಿ ಅದು ಚೀಟಿ ನಾನು ನೋಡ್ಬಿಟ್ಟು ನಾನೇ ಹೇಳಿಬಿಡ್ತೀನಿ. ಹಾಗಾಗಿ ಕೇಳಕ್ಕೆ ಇಷ್ಟ ಇದ್ದರೆ ನೀವೇ ಕೇಳಕ್ಕೆ ಧೈರ್ಯ ಇದ್ದರೆ ಕೇಳಕ್ಕೆ ಬಂದರೆ ನೀವೇ ಕೇಳ್ರಿ, ಸಂತೋಷ. ಕೇಳಕ್ಕಾಗಲ್ಲ ಅಂತ ಏನಾದರೂ ಇದ್ದರೆ ಬರೀ ನೀವು ಮಾತ್ರ ಅಲ್ಲ, ಈ ಮೀಡಿಯಾ ಮೂಲಕ ಯಾರ್ಯಾರು ಈ ಉಪನ್ಯಾಸವನ್ನು ಕೇಳ್ತಾ ಇದ್ದಾರೋ ಈ ವಿಷಯದ ಬಗ್ಗೆ ಮಾತ್ರ, ಏನು ವಿಷಯ ಉಪನ್ಯಾಸದಲ್ಲಿ ಬಂದಿದೆ ಆ ವಿಷಯದಲ್ಲಿ ನಿಮಗೇನಾದರೂ ಸಂದೇಹ ಇದ್ದರೆ ಅದನ್ನು ನರಹರಿ ಸುಮಧ್ವ ಅವರಿಗೆ, ಆನ್ಲೈನಲ್ಲಿ ಕೇಳ್ತಾ ಇರತಕ್ಕಂಥವ್ರು ನರಹರಿ ಸುಮಧ್ವ ಅವರಿಗೆ, ಆಫ್ಲೈನಲ್ಲಿ ಕೇಳ್ತಾ ಇರ್ತಕ್ಕಂಥವ್ರು ಅನಂತ ಪದ್ಮನಾಭಾಚಾರ್ಯರು ಅಥವಾ ಸಾವಿತ್ರಿ ಅವರಿಗೆ ನಿಮ್ಮ ಚೀಟಿಯಲ್ಲಿ ಬರೆದು ಕೊಟ್ಟರೆ ಯಥಾಶಕ್ತಿ ಅದಕ್ಕೆ ಉತ್ತರ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ನನಗೆ ಗೊತ್ತಾಗದೇ ಇದ್ರೆ ನಮ್ಮ ಗುರುಗಳ ಹತ್ರ ಕೇಳಿ ಹೇಳ್ತೀನಿ ಅಂತ ಹೇಳಿ ಇವತ್ತಿನ ಉಪನ್ಯಾಸವನ್ನು ಜಯತೀರ್ಥರ ಉತ್ತರಾರಾಧನೆಯ ಮಹೋತ್ಸವದ ಈ ಅಂಗವಾಗಿ ನಡೆದಿರ್ತಕ್ಕಂಥ ಈ ಉಪನ್ಯಾಸವನ್ನು ಅವರ ಪಾದಾರವಿಂದಗಳಲ್ಲಿ ಸಮರ್ಪಿಸಿ ನಾಳೆ ಇನ್ನೊಂದು ದೇವರ ನಾಮವನ್ನು ಚಿಂತನೆ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು.